ನಮಸ್ಕಾರ, ಇದು ಸಿ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಒಂದು ತಿಂಗಳ ಕಾಲ ಅಂದರೆ ಮಾರ್ಚ್ 1ರಿಂದ 31ರವರೆಗೆ ಮಹಿಳಾ ಸಾಧಕಿಯರನ್ನ ಪರಿಚಯಿಸುತ್ತಾ ಮಹಿಳಾ ಸಾಧಕಿ ಎಂಬ ಕಾರ್ಯಕ್ರಮವನ್ನ ವಿನೂತನವಾಗಿ ಪ್ರಯತ್ನವನ್ನ ಮಾಡಿದ್ದೇವೆ. ಇದಕ್ಕೆ ಸೂಕ್ತವಾದಂತಹ ಮತ್ತು ತುಂಬಾ ಪ್ರೋತ್ಸಾಹದಾಯಕವಾದಂತಹ ಒಂದು ರೆಸ್ಪಾನ್ಸ್ ಅದೇ ನಮಗೆ ಬರ್ತಾ ಇದೆ. ಇದಕ್ಕೆ ನಮಗೆಲ್ಲರಿಗೂ ಸಹ ಖುಷಿ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ಸಿಂಪ್ಲಿಯೆಸ್ಟ್ ವುಮೆನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಂಡ್ ನೋಡೋದಿಕ್ಕೆ ತುಂಬಾ ಚಿಕ್ಕದಾಗಿರ್ತಾರೆ. ಸ್ಮಾರ್ಟ್ ಆಗಂತೂ ನಾಲೆಡ್ಜ್ ಇದೆ. ಸೊ ಇಷ್ಟು ಸಿಂಪ್ಲಿ ಆಗಿರುವಂತಹ ಒಬ್ಬ ವುಮೆನ್ನು ಇಷ್ಟೊಂದು ಸಾಧನೆ ಮಾಡಿದಾರಾ ಅಂತ ಖಂಡಿತ ಅನ್ಸುತ್ತೆ ಇವ್ರನ್ನ ನೋಡಿದ್ರೆ. ಸೊ ಇವರ ಬಗ್ಗೆ ಹೇಳ್ತಾ ಇದ್ರೆ ಸಾಕಷ್ಟು ಹೇಳ್ಬೋದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಅಲ್ವಾ? ಸೊ ಈ ಮಾತಿಗೆ ಅಂದ್ರೆ ಹೇಳಿ ಮಾಡಿಸಿದಂತಹ ಒಂದು ಮಾತು ಇವರಿಗೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅವರೇ ನಿಮ್ಮೆಲ್ಲರ ನೆಚ್ಚಿನ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಹೇಗೆ ನೆಚ್ಚಿಗೆ ಆಗ್ತಾರೆ ಮೇಡಮ್, ಇನ್ನ ಅವ್ರ ಬಗ್ಗೆ ಪರಿಚಯನೇ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಪರಿಚಯ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮೆಲ್ಲರ ನೆಚ್ಚಿನ ಅಂತ ಯಾಕೆ ಹೇಳದಂದ್ರೆ ಅವರ ನಿರ್ವಹಿಸ್ತಾ ಇದ್ದಂತಹ ವೃತ್ತಿ ಆ ತರ ಒಂದು ಅರ್ಥಗರ್ಭಿತವಾದಂತಹ ವೃತ್ತಿ, ಹಾಗಾಗಿ ಹೇಳಿದೆ. ಸೊ ಇನ್ಯಾಕೆ ಲೇಟ್ ಮಾಡೋದು, ಮೇಡಮ್ ಅವ್ರಿಗೆ ವೆಲ್ಕಮ್ ಮಾಡ್ಬಿಡೋಣ. ನಮ್ಮ ನೆಚ್ಚಿನ ಅತಿಥಿ, ಇವತ್ತಿನ ಅತಿಥಿ ಮತ್ತು ಮಹಿಳಾ ಸಾಧಕಿ ಉಷಾ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಮೇಡಮ್, ನಿಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ನೀವು, ಮೇಡಮ್ ಎಷ್ಟು ಸಿಂಪಲಿ ಆಗಿದ್ದಾರೆ. ಬಟ್ ಇವ್ರ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಬಿಫೋರ್ ಮೇಡಮ್ ಅವ್ರ ಇಂಟ್ರೊಡಕ್ಷನ್ ಆದ್ರೆ ಕೊಡ್ಲೇಬೇಕು. ಮೇಡಮ್ ಅವರು ಉಷಾ, ವೈಫ್ ಆಫ್ ವಿನೋದ್ ಕುಮಾರ್. ಇವರ ಕ್ವಾಲಿಫಿಕೇಶನ್ ಬಂದು MA B.Ed. ಅಟ್ ಪ್ರೆಸೆಂಟ್ ವರ್ಕಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೆಂಡ್ಲಿವಾರಹಳ್ಳಿಯಲ್ಲಿ, ಶಿಡ್ಲಘಟ್ಟ ತಾಲೂಕಲ್ಲಿ ಬರುತ್ತೆ ಈ ಒಂದು ಊರು. ಈ ಹಳ್ಳಿಯಲ್ಲಿ 18 ವರ್ಷಗಳಿಂದ ಫಸ್ಟ್ ಅಪಾಯಿಂಟ್ಮೆಂಟ್ ಇಂದ ಇಲ್ಲಿವರೆಗೂ 18 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಅವರ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಮೇಡಮ್ ಅವರು ಅಂತ ಒಂದು ಚಿಕ್ಕ ಹಳ್ಳಿ ಅದು. ಅಂತ ಹಳ್ಳಿಯಲ್ಲಿ ಕೆಲಸ ಮಾಡಿ ಮೇಡಮ್ ಅವರು ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಅವಾರ್ಡ್ ಅನ್ನ ತಗೊಂಡಿದ್ದಾರೆ. ಮೇಡಮ್, ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ವಿಶೇಷವಾದ ಇವರ ಒಂದು ಟ್ಯಾಲೆಂಟ್ ಏನಂತ ಹೇಳಿದ್ರೆ, ಇವರ ಒಂದು 7 ಜನರ ತಂಡ ಇದೆ. 7 ಜನ ಅಲ್ವಾ ಮೇಡಮ್? 7 ಜನರ ತಂಡ ಜನಪದ ಮತ್ತು ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಜನಪದ ನೃತ್ಯ ಗುಂಪಿನ ಜನಪದ ನೃತ್ಯ ಡ್ಯಾನ್ಸ್ ಅಲ್ಲಿ ಕರ್ನಾಟಕದಲ್ಲಿ 2 ಬಾರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ 1 ಬಾರಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ರೀಸೆಂಟ್ಲಿ ರಾಷ್ಟ್ರ ಮಟ್ಟದಲ್ಲಿ ಪಡ್ಕೊಂಡಿದ್ದೀರಾ ಅಲ್ವಾ ಮೇಡಮ್? ಸೊ ಅದಕ್ಕೂ ಸಹ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಸೊ ಇದರ ಜರ್ನಿಯಲ್ಲಿ ಇವರು ಯಾವ ರೀತಿ ಇವರ ನೃತ್ಯವನ್ನ ಮಾಡಿಕೊಂಡು ಮತ್ತೆ ಈ ಕಲ್ಚರಲ್ಗೂ ಯಾವ ರೀತಿ ಎಷ್ಟು ಪ್ರೋತ್ಸಾಹದಾಯಕವಾಗಿ ಅವರ ಒಂದು ಸ್ಕಿಲ್ನ ಉಪಯೋಗಿಸ್ಕೊಂಡು ಹೇಗೆ ಇವರು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ತಗೊಂಡ್ರು ಅನ್ನೋದನ್ನ ಅವರ ಮಾತುಗಳಲ್ಲೇ ನಾವು ತಿಳ್ಕೊಂಡು ಹೋಗೋಣ. ನಾನು ಬ್ರೀಫ್ ಇಂಟ್ರೊಡಕ್ಷನ್ ಆದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಬಟ್ ಇದ್ರ ಜೊತೆಗೆ ಮೇಡಮ್ ಅವ್ರನ್ನ ಇಂಟ್ರೊಡಕ್ಷನ್ ಮತ್ತೆ ಈ ಒಂದು ಎಪಿಸೋಡ್ ಅಲ್ಲೂ ಮೇಡಮ್ ಅವ್ರ ಸಾಧನೆಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಅವರ ಒಂದು ಸಾಧನೆಗಳೆಲ್ಲಾನು ಸಹ ಒಂದು ಸ್ಮಾಲ್ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ, ನೋಡ್ಕೊಂಬನ್ನಿ.
ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನೀವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿದ್ದೀರಾ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೆಂಡ್ಲಿವಾರಹಳ್ಳಿ ಅನ್ನೋದು ಒಂದು ಚಿಕ್ಕ ಗ್ರಾಮ ಅಲ್ವಾ? ಸೊ ಆ ಚಿಕ್ಕ ಗ್ರಾಮದಲ್ಲಿ 1 to 5th ನೀವು ಕ್ಲಾಸ್ ಮಾಡ್ತಾ ಇರೋದು ಅಲ್ವಾ? ಅದೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು. ನೀವು 18 ವರ್ಷದಿಂದ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೀವಿನ್ನ ಟೀನೇಜರ್ ಬೇರೆ. ಸೊ ಅಂತಹ ಒಂದು ಇಂಟೀರಿಯರ್ ಹಳ್ಳಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು. ಇಟ್ಸ್ ಎ ಗ್ರೇಟ್ ಅಂತ ಹೇಳ್ಬೋದು. ಸೊ ಹೇಗಿದೆ ಮೇಡಮ್ ನಿಮ್ಮ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು? ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಮೇಡಮ್, ನನಗೆ ತುಂಬ ಜನ ಸಜೆಷನ್ ಕೊಟ್ಟಿದ್ದಾರೆ. ನಿನ್ನಂಥವ್ರು ಅಲ್ಲಿರೋದಕ್ಕಿಂತ ನಗರ ಪ್ರದೇಶಗಳಿಗೆ ಹೌದು, ದೊಡ್ಡ ಶಾಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಈಗ ಅಲ್ಲಿ ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆದಿದೆ ಅಂದರೆ, ಆ ಇಡೀ ಗ್ರಾಮನೇ ನನ್ನ ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ. ಅಲ್ಲಿನ ಮಕ್ಕಳೆಲ್ಲ ನನ್ನ ಮಕ್ಕಳ ಥರ ನಾನು ತಗೊಂಡ್ಬಿಟ್ಟಿದ್ದೀನಿ ಮೇಡಮ್. ಜೊತೆಗೆ ಅಂತಹ ಕುಗ್ರಾಮದಲ್ಲಿ ಯಾವುದೇ ಸೌಲಭ್ಯ ಇಲ್ದಿರೋಂತಹ ಹಳ್ಳಿಗಳಲ್ಲಿ ಕೆಲಸ ಮಾಡೋದ್ರಿಂದ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ನನಗೆಲ್ಲೂ ಸಿಗೋದಿಲ್ಲ ಅಂತ ಅನಿಸಿದೆ ಮೇಡಮ್. ಅದಕ್ಕೆ ಈಗಲೂ ಸಹ ಆ ಶಾಲೆ, ಆ ಊರು ಬಿಟ್ಟು ಬರಲಿಕ್ಕೆ ನನಗೆ ಆ್ಯಕ್ಚುಲಿ ಸುತಾರವ್ರು ನಾನು ಒಪ್ಪೋದಿಲ್ಲ. ಇನ್ನಷ್ಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಲಿಕ್ಕೆ ನನ್ನ ಮನಸ್ಸಿದೆ. ನೋಡೋಣ, ಅಲ್ಲಿ ಊರಿನ ಒಂದು ಋಣ, ಆ ಊರಿನ ಒಂದು ನೀರಿನ ಋಣ ಎಷ್ಟು ದಿನ ಇದೆಯೋ ಅಷ್ಟುವರೆಗೂ ನಾನು ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ದೀನಿ ಮೇಡಮ್. ಸಿಂಪ್ಲಿ ವರ್ಡ್ಸಲ್ಲಿ ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ ನೋಡಿ ಮೇಡಮು. ಆ್ಯಂಡ್ ಮೇಡಮ್, ನೀವು 18 ವರ್ಷದಿಂದ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ನೀವು 17-18 ಡೈಲಿ ಬೈಕಲ್ಲಿ ಹೋಗಿ ಬರ್ತೀರಾ. ಹೌದು ನೋಡಿ, ಇದು ಒಂದು ಸಾಹಸ ರೀ. ಡೈಲಿ ಒಬ್ಬ ಲೇಡಿ 17-18 ಕಿಲೋಮೀಟರ್ ಬೈಕಲ್ಲಿ ಹೋಗಿ ಟ್ರಾವೆಲ್ ಮಾಡಿಕೊಂಡು ಜಾಬ್ ನಿರ್ವಹಿಸ್ತಾ ಇದ್ದಾರಲ್ಲ, ಇದು ಒಂದು ರೀತಿ ದಿಟ್ಟತನ ಮತ್ತು ಧೈರ್ಯಕ್ಕೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು. ಮೇಡಮ್, ನೀವು ರಾಜ್ಯ ಪ್ರಶಸ್ತಿ ಬಂದಾಗ ನಿಮಗೆ ಯಾವ ರೀತಿ ಫೀಲ್ ಆದ್ರಿ ಮೇಡಮ್? ಮೇಡಮ್, ಈ ಪ್ರಶಸ್ತಿ ಬಗ್ಗೆ ಆ್ಯಕ್ಚುಲಿ ನಿಮಗೆ ನಾನು ತುಂಬಾ ಹೇಳಬೇಕು. ನಾವು ಹೇಗೆ ಕೆಲಸ ಮಾಡ್ತಾ ಇದ್ವಿ ಅಂದರೆ, ನಾವು ಪ್ರತಿದಿನ ನಾವು ತಿನ್ನುವಂಥ ಅನ್ನ ನಮ್ಮ ಮಕ್ಕಳಿಂದ ಬರುತ್ತೆ ಅಂತ ಹೇಳಿ, ಆ ಒಂದು ಅನ್ನಕ್ಕೆ ನಾವು ಋಣ ತೀರಿಸ್ಬೇಕು ಅಂತ ಹೇಳಿ ಕೆಲಸ ಮಾಡೋದು. ಈ ಪ್ರಶಸ್ತಿಗಳು ಹೇಗೆ ಬರ್ತವೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ. ನಾನು ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಿರಲಿಲ್ಲ. ಆದರೆ ನಮ್ಮ CRP ಆವಾಗ ಚಂದ್ರಶೇಖರ್ ಸರ್ ಅಂತ ಇದ್ದರು. ಅವರು ಪ್ರತಿದಿನ ನೋಡ್ತಾ ಇದ್ರು ನಮ್ಮ ಶಾಲೆಯಲ್ಲಿ ನಡೆಸೋಂಥ ಚಟುವಟಿಕೆಗಳಿರ್ಬೋದು, ನಾವು ಮಾಡೋವಂಥ ಆ್ಯಕ್ಟಿವಿಟೀಸ್ ಇರ್ಬೋದು. ಅವ್ರಿಗೆ ತುಂಬ ಖುಷಿ ಅನಿಸಿ ಒಂದಿನ ಬಂದು, ಮೇಡಮ್ ನೀವು ಖಂಡಿತ ಅಪ್ಲಿಕೇಶನ್ ಹಾಕಬೇಕು, ರಾಜ್ಯ ಮಟ್ಟದ ಪ್ರಶಸ್ತಿಗೆ ನೀವು ಅರ್ಜಿ ಹಾಕಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು. ನಾನು ಅವಾಗ ಸುತಾರಾಮ್ ಇಲ್ಲ, ಆಗೋದಿಲ್ಲ, ನನ್ನ ಕೈಲಿ ಬೇಡ, ಅದು ಇಲಾಖೆನೇ ಗುರುತಿಸ್ಬಿಟ್ಟು ಕೊಡಬೇಕು, ನಾವು ಅರ್ಜಿ ಹಾಕಿ ತಗೊಳ್ಳೋದ್ರಿಂದ ಏನು ಅದರಲ್ಲಿ ಚೆನ್ನಾಗಿರುತ್ತೆ ಸರ್, ಬೇಡ ಅಂತ ಹೇಳಿ ನಾನು ತಿರಸ್ಕರಿಸ್ಬಿಟ್ಟೆ. ಆದರೆ ಅವರು ಬಿಡಲಿಲ್ಲ. ಇಲ್ಲ ಮೇಡಮ್, ನಾನು ಒಬ್ಬ ಇಲಾಖೆಯ ಅಧಿಕಾರಿ ಆಗಿರೋದ್ರಿಂದ ನಾನು ನಿಮ್ಮ ಕೆಲಸನ ಗುರುತಿಸಿದ್ದೀನಿ, ನೀವು ಹಾಕಲೇಬೇಕು, ನೀವು ಅರ್ಜಿ ಹಾಕೋದ್ರಿಂದ ನಮ್ಮ ಬಶೆಟ್ಟಳ್ಳಿ ಕ್ಲಸ್ಟರ್ಗೆ ಒಂದು ಪ್ರಶಸ್ತಿ ಬಂದಂಗೆ, ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹೆಮ್ಮೆ, ಅದು ಹಾಕಿ ಅಂತ ಹೇಳಿ ಫೋರ್ಸ್ ಮಾಡಿದ್ರು. ಆಗ ನಾನು ಇನ್ನೇನು 2 ದಿನ ಇದೆ ಲಾಸ್ಟ್ ಡೇ ಅಪ್ಲಿಕೇಶನ್ ಹಾಕೋದಕ್ಕೆ. ಆಗ ಎಲ್ಲ ಹತ್ರವಾಗಿ ವೀಡಿಯೋಸು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದು. ಏನಂದರೆ ಅದು ಸೆಲೆಕ್ಟ್ ಆಯಿತು. ಈಗ ಅದೊಂದು ದಾಖಲೆ ಅಂತಲೇ ಹೇಳಬೇಕು. ಜೊತೆಗೆ ಆ ಥರ ಅವಾರ್ಡ್ ಬಂದಿರೋದಕ್ಕೆ ನಮ್ಮ ಶಾಲೆನ ಎಲ್ಲರೂ ಗುರುತಿಸಿದ್ರು. ನಮ್ಮ ಶಾಲೆಗೆ ಇನ್ನಷ್ಟು ದಾನಿಗಳು ಬಂದರು, ನಾನು ಬೆಳೆದೆ, ನನ್ನ ಒಂದು ಆತ್ಮವಿಶ್ವಾಸನೂ ಕೂಡ ಬೆಳೀತು. ಸೊ ಇನ್ನಷ್ಟು ಜವಾಬ್ದಾರಿ ಕೂಡ ಜಾಸ್ತಿ ಆಯಿತು. ಜವಾಬ್ದಾರಿ ಜಾಸ್ತಿ ಆಯಿತು, ನಿಜ ಮೇಡಮ್. ಮೇಡಮ್, ನಂತರ ಏನು ಅಂತಂದರೆ, ನೀವು ನಿಮ್ಮ ಡೀಟೇಲ್ಸ್ ಬಗ್ಗೆ ನಾವು ಒಂದು ಸ್ಮಾಲ್ ವಿಡಿಯೋದಲ್ಲಿ ಕೊಟ್ಟಿರೋದು, ನಾವು ಮಾಡಿರೋ ಅಂಥದ್ರಲ್ಲಿ ತುಂಬ ಸಾಕಷ್ಟು ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ ನಿಮಗೆ, ದಾನಿಗಳು, ಸ್ಕೂಲ್ಗೆ, ಮಕ್ಕಳಿಗೆ ಎಲ್ಲನೂ ಸಹ. ನಾವು ವಿಡಿಯೋದಲ್ಲಿ ನೋಡಿದೆ ಮೇಡಮ್, ಅಂಥ ಒಂದು ಇಂಟೀರಿಯರ್ ಸ್ಕೂಲ್ಗೆ ಯಾವ ರೀತಿ ದಾನಿಗಳು ಬಂದು ಸಹಾಯ ಮಾಡಿದ್ರು ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಕ್ವಶನ್ನು. ಮೇಡಮ್, ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಸುಧಾ ಮೇಡಮ್ ಅವರ ಸಂಘದಲ್ಲಿ ಕೆಲಸ ಮಾಡ್ತಾ ಕಲ್ತಿದ್ದು. ಆ್ಯಕ್ಚುಲಿ ನಾವು ಸಂಘದಲ್ಲಿ ಕೆಲಸ ಮಾಡುವಾಗ, ವೇದಿಕೆಯಲ್ಲಿ ಕೆಲಸ ಮಾಡುವಾಗ ಶಾಲೆಗೋಸ್ಕರ ಶಾಲೆಗಳಲ್ಲಿ ಮಕ್ಕಳಿಗೆ ಕಾಂಪಿಟೇಷನ್ಸ್ ಅಂತ ಮಾಡ್ತಾ ಇದ್ವಿ. ಅದಕ್ಕೆ ಫಂಡ್ಸ್ ಬೇಕಾಗಿತ್ತು. ನಾವು ಆಗ ಪರಿಚಯದ ವ್ಯಕ್ತಿಗಳನ್ನು, ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಶುರು ಮಾಡಿದ್ವಿ ಫಂಡ್ಸ್ ಕಲೆಕ್ಟ್ ಮಾಡೋಕ್ಕೆ. ನಮಗೆ ಸ್ಟಾರ್ಟಿಂಗಲ್ಲಿ ಮುಜುಗರ ಆಗ್ತಿತ್ತು, ಹೇಗೆ ಹಣ ಕೇಳೋದು ಅಂತ ಹೇಳಿ. ಆಗ ನಮ್ಮ ಸುಧಾ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ನೀವು ನಿಮಗೋಸ್ಕರ ಹಣ ಕೇಳಿದ್ದಕ್ಕೆ ನೀವು ಮುಜುಗರ ಪಟ್ಕೋಬೇಕು, ನೀವು ಕೇಳ್ತಾ ಇರೋದು ಬೇರೆಯವ್ರಿಗೋಸ್ಕರ, ಇನ್ನೊಬ್ಬರ ಒಂದು ಅನುಕೂಲಕ್ಕೋಸ್ಕರ ಕೇಳೋದಕ್ಕೆ ನೀವು ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳಿ, ಆ ಮಾತೊಂದು ನೆನಪಿಟ್ಕೊಂಡು ನಾವು ಧೈರ್ಯವಾಗಿ ಫಂಡ್ಸ್ನ ಕಲೆಕ್ಟ್ ಮಾಡಿ ಒಳ್ಳೊಳ್ಳೆ ಕಲ್ಚರಲ್ ಆ್ಯಂಡ್ ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ವಿ. ಅದೇ ಒಂದು ನಾಲೆಡ್ಜ್, ಅದೇ ಒಂದು ಎಕ್ಸ್ಪೀರಿಯನ್ಸಿಂದ ನಮ್ಮ ಶಾಲೆಯೂ ಸಹ ನಾನು ಫಸ್ಟ್ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಮ್ಮ ಸುಧಾ ಮೇಡಮ್ ಅವ್ರದ್ದೇ ಮೈ ಫ್ರೆಂಡ್ಸ್ ಗ್ರೂಪ್ ಇತ್ತು ಆ್ಯಕ್ಚುಲಿ, ಅದರಲ್ಲಿ ನಾನು ಪ್ರೆಸೆಂಟ್ ಮಾಡಿದೆ, ನಮ್ಮ ಹಳ್ಳಿ ಹೀಗಿದೆ, ನಮ್ಮ ಹಳ್ಳಿ ಪರಿಸ್ಥಿತಿ ಹೀಗಿದೆ, ಅಲ್ಲಿನ ಮಕ್ಕಳ ಪರಿಸ್ಥಿತಿ ಹೀಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದಾಗ ಸಾಕಷ್ಟು ಜನ ಮುಂದೆ ಬಂದರು ಮೇಡಮ್. ಅದು ಪಟ್ಟಿನೇ ಜಾಸ್ತಿ ದೊಡ್ಡದಿದೆ ಆ್ಯಕ್ಚುಲಿ. ಫಸ್ಟ್ ಅದರಲ್ಲಿ ಚೇತನ್ ಅಣ್ಣ ಅನ್ನೋರು
ವಿನಯನಂದ್ ಸರ್ ಅವ್ರಿಗೆ ಅವ್ರದ್ದು ಸಂಕಲ್ಪ ಅಂತ ಹೇಳಿ ಒಂದು ಟೀಮ್ ಇದೆ. ಅವ್ರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ರು. ಈ ಥರ ಒಬ್ಬ ಟೀಚರ್ ಇದ್ದಾರೆ, ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಶಾಲೆಗೆ ಏನೋ ಅವಶ್ಯಕತೆ ಇದೆಯಂತೆ ಅಂತ ಹೇಳಿ. ಆಗ ಅವರು ವಿನಯನಂದ್ ಸರ್ ಅವರು ನಮ್ಮ ಶಾಲೆಗೆ ನಲ್ಲಿ ಕಲಿ ಫರ್ನಿಚರ್ ಕೊಟ್ಟರು. ಅದಾದಮೇಲೆ ಬಶೆಟ್ಟಳ್ಳಿಯಲ್ಲಿ ಮಂಜುನಾಥ್ ಅನ್ನೋರು ನಮ್ಮ ಶಾಲೆ ಸೋರ್ತಾ ಇದ್ರೆ ಕೊಠಡಿನ ಒಂದು ಮೇಲ್ಛಾವಣಿ ರಿಪೇರಿ ಒಂದು ಕೊಟ್ಟರು. ಸೊ ಆನಂತರ ಈ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ, ಅದರಲ್ಲಿ ಸಂದೀಪ್ ರೆಡ್ಡಿ ಅವ್ರು ನೀವು ಕೇಳಿರ್ತೀರ. ಆ ಸರ್ನ ನಾವು ಭೇಟಿ ಮಾಡಿದಕ್ಕೆ ಅವರು ಒಂದು ಹೊಸ ಬಿಲ್ಡಿಂಗ್ನ ಕಂಡುಕೊಟ್ರು, ಒಂದು ರೂಮ್ನ ಎಕ್ಸ್ಟ್ರಾ ರೂಮ್ನ ಮಾಡಿಕೊಟ್ರು. ಹೀಗೆ ಪಟ್ಟಿ ದೊಡ್ಡದಿದೆ ಆಕ್ಚುಲಿ. ನಮ್ಮ ಸುಧಾ ಮೇಡಮ್ ಅವರ ಅನುಪಮ ಸಾಹಿತ್ಯ ವೇದಿಕೆಯಲ್ಲಿ ತುಂಬಾ ಜನ ಮೆಂಬರ್ಸ್ ಇದ್ರು. ಪ್ರೇಮಲೀಲಾ ಆಂಟಿ ಅಂತೆ, ಮತ್ತೆ ವಿಶಾಲಕ್ಕ ಅಂತೆ, ನಮ್ಮ ಸಂಗೀತ ಟೀಚರ್ ಪುಷ್ಪಾ ಆಂಟಿ ಅಂತೆ, ಜೊತೆಗಂತೂ ನಮ್ಮ ಸುಧಾ ಮಿಸ್. ಸೊ ಅವರು ಫಸ್ಟ್ ಇಂದ ನಮ್ಮ ಶಾಲೆಗೆ ಏನ್ ಬೇಕೋ ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾ ಬಂದಿದ್ದಾರೆ. ಸೊ ಹೀಗೆ ಒಂದು ಸಮುದಾಯ ಶಾಲೆಗೆ ಸಹಕಾರ ಕೊಟ್ರೆ ಹೇಗೆ ಒಂದು ಶಾಲೆ ಬೆಳಿಬಹುದು ಅಂತ ಹೇಳಿ ನಮ್ಮ ಶಾಲೆನೇ ಒಂದು ದೊಡ್ಡ ಉದಾಹರಣೆ. ಹೌದು, ಆತರ ನಾನು ಅವ್ರಿಗೆಲ್ಲ ಋಣಿ ಆಗಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಮೇಡಮ್ ಋಣಿ ಆಗಿದ್ದೀನಿ ಅಂತ ಹೇಳಿದ್ರಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಮೇಡಮ್ ಪರ್ಟಿಕ್ಯುಲರ್ ಪಾಪ ಹೆಸರುಗಳು ಸಹ ಒಂದಷ್ಟು ಹೇಳಿದ್ರು. ಇವರೆಲ್ಲರಿಗೂ ಸಹ ನಮ್ಮ CTV ಕಡೆಯಿಂದ ಮತ್ತು ನಾನು ಪರ್ಸನಲಿ ಸಹ ನಾನು ಇವ್ರಿಗೆ ಗ್ರಾಟಿಟ್ಯೂಡ್ನ ಒಂದು ಧನ್ಯವಾದನ ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಒಂದು ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನೀವೆಲ್ಲರೂ ಕೊಟ್ಟಿರುವಂತ ಕೊಡುಗೆ ಅದ್ಭುತ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲದಕ್ಕೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ಕೊಡ್ತಾರೆ, ನಾವು ಅದನ್ನ ಕಡಿಮೆ ಮಾಡಿ ಮಾತಾಡೋದಿಲ್ಲ. ಬಟ್ ನಾನು ತುಂಬಾ ಸಲ ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ಇನ್ನೊಬ್ಬರು ಟೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅವ್ರಿಗೂ ಸಹ ತುಂಬಾ ಹೇಳಿದೆ, ಆ ಎಪಿಸೋಡಲ್ಲೂ ತುಂಬಾ ಹೇಳಿದೆ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ, ಸರ್ಕಾರಿ ಶಾಲೆಗಳಿಗೆ ನಿಮ್ ಕೈಲಾದಷ್ಟು ನೀವು ಸಹಾಯ ಮಾಡಿ. ಯಾಕೆಂದ್ರೆ ಸರ್ಕಾರದಿಂದನೇ ಎಲ್ಲ ಮಾಡೋದಕ್ಕೆ ಆಗಲ್ಲ ಮೇಡಮ್. ಹಂಗಾಗಿ ನಮ್ಮ ಕೈಲಾದಷ್ಟು ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವರ ಜೀವನದಲ್ಲಿ ಒಂದು ಬೆಳಕು ತುಂಬದಂಗೆ ನಾವು ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಇರ್ತವೆ ಜಾಸ್ತಿ. ಹಳ್ಳಿ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ತುಂಬಾ ಕೊರತೆ ಇರುತ್ತೆ. ನಾನು ನಿಮ್ಮ ಶಾಲೆ ನೋಡಿದೆ, ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಶಾಲೆ. ಮತ್ತೆ ನೀವು ಇಟ್ಟಿರುವಂತಹ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಬುಕ್ಸ್ ಜೋಡಿಸಿ ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡಿದೆ ವಿಡಿಯೋದಲ್ಲಿ. ನೀವು ಬುಕ್ಸ್ ಜೋಡಿಸೋದಕ್ಕೆ ಒಂದು ರ್ಯಾಕ್ ತರ ಮಾಡಿ ಇಟ್ಟಿದ್ದೀರಾ. ಸೊ ಅದು ಒಳ್ಳೆ ಹೈಫೈ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇಡೋ ತರ ಹಳ್ಳಿಯಲ್ಲಿ ಇಷ್ಟು ಚೆನ್ನಾಗಿ ಇಟ್ಟಿದಾರಾ ಅಂತ ಅನಿಸ್ತು ನನಗೆ. ನಮ್ಮ ಶಾಲೆಯಲ್ಲಿ ನಾವು ಮೈಕ್ರೋಸ್ಕೋಪ್ ನ ಇಟ್ಟಿದೀವಿ. ಗ್ರೇಟ್. ಅಲ್ಲಿ ಇರುವಂತ ಯಾವ HPS ಶಾಲೆಯಲ್ಲೂ ಇಲ್ಲ. ಅದು ಸ್ವಲ್ಪ ಕಾಂಪೌಂಡ್ ಎಕ್ವಿಪ್ಮೆಂಟ್. ಅದು ಮಕ್ಕಳಿಗೆ ಈಗಲೇ ನಾವು ವಿಜ್ಞಾನದ ಒಂದು ಈ ಸೆಲ್ಸ್ ನ ಏನು ಜೀವಕೋಶಗಳು ಹೇಗಿರ್ತವೆ, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಅವ್ರಿಗೆ ಬೇಸಿಕ್ಸ್ ನ ನಾವು ತೋರ್ಸ್ಕೊಟ್ಬಿಟ್ರೆ ಆಮೇಲೆ ಮುಂದೆ ಅವರು ಅವ್ರ ಫ್ಯೂಚರ್ ಅಲ್ಲಿ ಯಾವ ಸಬ್ಜೆಕ್ಟ್ ಬೇಕೋ, ಯಾವ ಕಾನ್ಸೆಪ್ಟ್ ಬೇಕೋ ಅದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂತಾ ಹೋಗ್ತಾರೆ ಅಂತ ಹೇಳಿ. ಹೌದು, ಒಳ್ಳೆ ವಿಚಾರ ಮೇಡಮ್. ಮತ್ತೆ ಇನ್ನೊಂದು ವಿಚಾರ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಮೇಡಮ್. ಅವರು ಹಳ್ಳಿ ಮಕ್ಕಳು ಅನ್ಸೋದೇ ಇಲ್ಲ ಮೇಡಮ್. ನಿಜವಾಗ್ಲೂ ಆ ಯೂನಿಫಾರ್ಮ್ ನೋಡಿದಾಗ ಅಷ್ಟೇ ಅನ್ಸುತ್ತೆ ಇವರು ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳಿ. ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಇದರಲ್ಲೇ ಯೂನಿಫಾರ್ಮ್ ಕೊಟ್ಟಿರ್ತಾರಲ್ಲ. ಸೊ ಹಾಗಾಗಿ ನನಗೆ ಹಾಗನ್ಸ್ತು. ಬಟ್ ಅವರು ಕಲ್ಚರಲ್ ಇವೆಂಟ್ಸ್ ಅಲ್ಲೆಲ್ಲ ಅದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಆ ಮಕ್ಕಳು ಮಾತಾಡ್ತಾ ಇರೋದು, ಆ ಕಾನ್ಫಿಡೆನ್ಸ್ ಎಷ್ಟಿದೆ ಆ ಮಕ್ಕಳಲ್ಲಿ, ಆ ಫೇಸ್ ಅಲ್ಲೇ ಗೊತ್ತಾಗುತ್ತೆ. ಅಷ್ಟು ಚಿಕ್ಕ ಮಕ್ಕಳನ್ನ 1 to 5th ಮಕ್ಕಳನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಮೇಡಮ್ ಆಕ್ಚುಲಿ ಮಕ್ಕಳಿಗಿರುವಂತ ವರ ಅದು. ಆಕ್ಚುಲಿ ಅವ್ರಿಗೆ ಭಯ ಅನ್ನೋದಿರೋದಿಲ್ಲ, ನಾವು ಅದನ್ನ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಶಾಲೆಯ ಒಂದು ವಿಶೇಷತೆ ಏನು ಅಂದ್ರೆ, ನಮ್ಮ ಶಾಲೆಯಲ್ಲಿ ಒಂದು ಮುಕ್ತ ವಾತಾವರಣವನ್ನ ನಾವು ಕಲ್ಪಿಸಿದೀವಿ ಮೇಡಮ್. ಹೌದು, ಅವರು ಮನೆಯಲ್ಲಿ ಎಷ್ಟು ಫ್ರೀ ಆಗಿರ್ತಾರೋ ಶಾಲೆಯಲ್ಲೂ ಅಷ್ಟೇ ಅವರು ಮುಕ್ತವಾಗಿ ಓಡಾಡ್ಕೊಂಡು ಅವ್ರಿಗೆ ಅನ್ಸಿದ್ದಿನ ಹೇಳ್ಬೇಕು. ಅವ್ರು ತುಂಬಾ ಫ್ರೀ ಆಗಿರ್ತಾರೆ ಮೇಡಮ್. ನಾವು ಆತರ ರಿಸ್ಟ್ರಿಕ್ಟ್ ಮಾಡಿಲ್ಲ. ಶಿಸ್ತಿನ ಹೆಸರಲ್ಲಿ ಅವ್ರ ಮಾತಿಗೆ ಬೀಗ ಹಾಕೋದಾಗ್ಲಿ, ಅವ್ರ ಕೈ ಕಟ್ಟಿ ಕೂರ್ಸೋದಾಗ್ಲಿ ಮಾಡೋದಿಲ್ಲ. ಅದಕ್ಕೆ ನಮ್ಮ ಶಾಲೆ ಮಕ್ಕಳು ಮನೆಗಿಂತ ಜಾಸ್ತಿ ಶಾಲೆನೇ ಇಷ್ಟಪಡ್ತಾರೆ. ಆತರ ಇದ್ದಾಗ ಅವರಲ್ಲಿರೋ ಪ್ರತಿಭೆನ ನಾವು ಗುರುತಿಸ್ಬಿಟ್ಟು ಪ್ರತಿದಿನ ಅಲ್ಲಿ ವೇದಿಕೆ ಮುಂದೆ ಕರೆದ್ಬಿಟ್ಟು ಅವ್ರಿಗೆ ಮಾಡಿಸ್ತಾ ಇರ್ತೀವಿ. ಜೊತೆ ಯೂನಿಫಾರ್ಮ್ ಬಗ್ಗೆ ಹೇಳಿದ್ರಿ, ನನ್ನ ಫ್ರೆಂಡ್ ಅನುಪಮ ಅಂತ ಹೇಳಿ ಡೆಪ್ಯೂಟಿ ತಹಶೀಲ್ದಾರ್ ಆಗಿದ್ದಾರೆ. ಅವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಟ್ರ್ಯಾಕ್ ಸೂಟ್ ನ ಕೊಡಿಸ್ತಾ ಇದ್ದಾರೆ. ಸೊ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಶಾಲೆಗೆ ಕೈ ಜೋಡಿಸ್ತಾ ಇರೋದ್ರಿಂದ ನಮ್ಮ ಶಾಲೆ ಒಂದು ಖಾಸಗಿ ಶಾಲೆ ಲೆವೆಲ್ಗೆ ಬೆಳೆದಿದೆ ಮೇಡಮ್. ಎಸ್ ಮೇಡಮ್, ಯಾಕೆಂದ್ರೆ ನೀವು ಖಾಸಗಿ ಶಾಲೆ ಅಂತ ಹೇಳೋದಕ್ಕೆ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಅದೇ ಖಾಸಗಿ ಶಾಲೆಗಳಂತಂದ್ರೆ, ಯಾಕಂದ್ರೆ ತುಂಬಾ ಜನ ಮಕ್ಕಳನ್ನ ಅಲ್ಲಿಗೆ ಅಲ್ವಾ ಕಳಿಸೋದು. ಏನೋ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸೌಕರ್ಯಗಳು ಕಡಿಮೆ ಅಂತ ಹೇಳ್ಬಿಟ್ಟು ಮೋಸ್ಟ್ ಆಫ್ ದಿ ರೀಸನ್ ಅದೇ ಇರುತ್ತೆ. ಈ ತರ ಶಾಲೆಗಳಿದ್ದಾಗ, ಸರ್ಕಾರಿ ಶಾಲೆಗಳು ಇಷ್ಟೊಂದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದಾಗ ನೋಡಿ, ಈ ಹೆಲ್ಪಿಂಗ್ ನೇಚರ್ ಇದೆಯಲ್ಲ, ಇದರ ಒಂದು ತುಂಬಾ ಜನ ಇದನ್ನ ಮಾಡ್ಬೇಕು. ಆಕ್ಚುಲಿ ಹೇಳ್ಬೇಕಂತಂದ್ರೆ, ಫಿನಾನ್ಷಿಯಲಿ ನಾವು ಒಂದು ಪ್ಲಾನ್ ಮಾಡಿದಾಗ ನಮ್ಮ ಇನ್ಕಮ್ ಅಲ್ಲಿ 10% ನಾವು ಸರ್ವಿಸ್ಗೆ ಅಂತ ಇಡಬೇಕು. ಅದು ಫಿನಾನ್ಷಿಯಲಿ ಪ್ಲಾನ್ ಅಲ್ಲಿ ಇದೆ.
ಪ್ರತಿಯೊಬ್ಬರು ಈ ಥರ 10% ಒಂದು ಸರ್ವಿಸ್ಗೆ ಅಂತ ಕೊಟ್ಟು ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಾಗ ನಮ್ಮ ಭಾರತ ದೇಶ ಏನು ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ ಅಂತಾನೇ ಇದೆ ಇಲ್ಲಿವರೆಗೂ ಕೂಡ. ಅಭಿವೃದ್ಧಿ ಹೊಂದಿದ ದೇಶ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕೆ ಅಂತಂದ್ರೆ ಮಕ್ಕಳ ಅಭಿವೃದ್ಧಿ ಆದ್ರೇನೆ ಮುಂದಿನ ಪ್ರಜೆಗಳು ಅಭಿವೃದ್ಧಿ ಆಗೋಕೆ ಸಾಧ್ಯ, ಪ್ರಜೆಗಳ ಅಭಿವೃದ್ಧಿ ಆದ್ರೇನೆ ದೇಶ ಚೆನ್ನಾಗಿರೋಕೆ ಸಾಧ್ಯ. ಸೊ ನಂತರದ ಒಂದು ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ನೀವು ಈ 30ರ ನಂತರ ಮುಗಿದೇ ಹೋಯ್ತು ಅಂತಹ ಹಲವರು ತುಂಬಾ ಜನ ಭಾವಿಸ್ತಾರೆ. ಅಂದ್ರೆ ಮದುವೆ ಆಗಿ ಮಗುವಾದ ಮೇಲೆ ಸತತ 5 ವರ್ಷಗಳ ಕಾಲ ನೀವು ಈ ಜನಪದ ನೃತ್ಯದಲ್ಲಿ ಆಸಕ್ತಿ ವಹಿಸಿ ಭಾಗವಹಿಸಿ ನಿಮ್ಮ ಒಂದು ತಂಡ 2 ಸಲ ಏನು ಅವಾರ್ಡ್ ತಗೊಳ್ತು, 2 ಸಲ ಸ್ಟೇಟ್ ಲೆವೆಲಲ್ಲಿ, 1 ಸಲ ನ್ಯಾಷನಲ್ ಲೆವೆಲಲ್ಲಿ. ಈ ಎಲ್ಲ ನೀವು ಲೇಡೀಸ್, ಆಕ್ಚುಲಿ 7 ಮೆಂಬರ್ಸ್ ಅಲ್ಲ, 7 ಮೆಂಬರ್ಸ್ ಲೇಡೀಸು. 2 ಜಡೆ ಕುಡಿದ್ರೆ ಜಗಳ ಅಂತಾರಲ್ಲ, ಈ ಮಾತನ್ನ ಸುಳ್ಳು ಮಾಡಿದೀರಾ ನೀವು. ಆಕ್ಚುಲಿ ಈ ಮಾತು ಸುಳ್ಳು. ಈ ಕಾಲದಲ್ಲಿ ಅದು ಒಪ್ಪಿಕೊ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಗಾದೆ ಮಾತು ತರ ಬಂದ್ಬಿಟ್ಟಿದೆ, 2 ಜಡೆ ಸೇರಿದ್ರೆ ಜಗಳ ಆಗತ್ತೆ ಅಂತೇಳಿ. ಅದನ್ನ ನಾನು ಒಪ್ಪೋದಿಲ್ಲ. ಬಟ್ ನೋಡಿ ಇವರ ಟೀಮ್ ಹೇಗಿದೆ ಅಂತಂದ್ರೆ 7 ಮೆಂಬರ್ಸ್ ಟೀಮು ಹೇಗೆ ಬಾಂಡಿಂಗ್ ಇತ್ತು ಮೇಡಮ್ ನಿಮ್ಗೆ? ಮೇಡಮ್ ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಆಕ್ಚುಲಿ ನೀವು 7 ಜನರನ್ನ ಕರ್ಸಿದ್ರೆ ಇದೊಂಥರ 7 ರೇಂಬೋ ಕಲರ್ಸ್ ತರ ಮೇಡಮ್. ಹಾ ಮೇಡಮ್, ಖಂಡಿತ. ಬಟ್ ನಮ್ಮ ಟೀಮ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನಮ್ಮನ್ನ ಕರಿತಾ ಇದ್ದಿದ್ದೆ 7 ರೇಂಬೋ ಕಲರ್ಸ್ ಅಂತ ಹೇಳಿ, ಸಪ್ತ ಶಕ್ತಿಗಳು ಅಂತ ಹೇಳಿ, ಸಪ್ತರ್ಷಿ ಮಂಡಳ, ಹೌದು 7 ಚಕ್ರಾಸ್ ಆ ತರ ಕರೀತಿದ್ರು ಮೇಡಮ್. ಅದು ಗೊತ್ತಿಲ್ಲ ಆಕ್ಚುಲಿ. ನಮ್ಮ ಟೀಮಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ನಮ್ಮ ಗುರಿ ಒಂದೇ ಇದ್ದಿದ್ದು, ನಾವು ನಮ್ಮ ನ್ಯಾಷನಲ್ ಲೆವೆಲ್ ಹೊಡಿಲೇಬೇಕು, ಅದಕ್ಕೋಸ್ಕರ ನಾವೇನಾದ್ರೂ ಕಷ್ಟ ಪಡ್ಲೇಬೇಕು ಅಂತ ಹೇಳಿ ಆ ಒಂದು ಅದಮ್ಯ ಗುರಿ ಇಟ್ಕೊಂಡಾಗ ನಮ್ಮಲ್ಲಿರೋ ಸಣ್ಣ ಸಣ್ಣ ಮಿತಿಗಳೆಲ್ಲ ನಮ್ಗೆ ಅವಾಗ ಕಾಣಿಸೋದಿಲ್ಲ. ಜೊತೆಗೆ ಒಬ್ಬರನ್ನೊಬ್ಬರು ನೋಡಿ ಕಲ್ತ್ವಿ ಮೇಡಮ್ ನಾವು. ಒಬ್ಬರಲ್ಲಿ ತಾಳ್ಮೆ ಇರ್ತಿತ್ತು, ಶಿಸ್ತು ಇರ್ತಿತ್ತು, ಒಬ್ಬರಲ್ಲಿ ಮಾರಲ್ಸ್ ಸಪೋರ್ಟಿಂಗ್ ಜಾಸ್ತಿ ಇರ್ತಾ ಇತ್ತು. ಸೊ ಈ ತರ ನಮ್ಮ ಟೀಮ್ ಬೆಳೆದಿದ್ದು ಮೇಡಮ್. ಆಕ್ಚುಲಿ ನಮ್ಮ ಟೀಮ್ ನ ಹೆಸರು ಸಕ್ಸಸ್ ಅಂತ ಹೇಳಿ. ಆ ಸಕ್ಸಸ್ ಅನ್ನೋ ಪದ ಹೇಗೆ ಬಂತು ಅಂದ್ರೆ, ನಮ್ಮ 7 ಜನರ ಹೆಸರು ಫಸ್ಟ್ ಲೆಟರ್ ತಗೊಂಡ್ರೆ ಅದು ಸಕ್ಸೆಸ್ ಅಂತ ಬಂದಿರೋದು. ಅದರಲ್ಲಿ ಫಸ್ಟ್ ಲೆಟರ್ ಎಸ್ ಫಾರ್ ಸೌಮ್ಯ ಅಂತ ಹೇಳಿ. ಸೌಮ್ಯ ಅನ್ನೋರು ನಮ್ಮ ಟೀಮನ್ನ ಎಲ್ಲರೂ ಒಂದ್ ಕಡೆ ಸೇರಿಸಿದಂತಹ ಟೀಚರ್. ಅವರು ದಾವರಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಆಕ್ಟಿವ್, ತುಂಬಾ ಕ್ಲೆವರ್ ಇದ್ದಾರೆ. ಯು ಫಾರ್ ಉಷಾ, ಅದು ನಾನೇನೆ. ಸೊ ನಮ್ಮ ಟೀಮಲ್ಲಿ ನಾನು ಒಂದು ಹಾಡಿನ ಸೆಲೆಕ್ಷನ್ ಇರ್ಬೋದು, ಆ ಹಾಡು ನಮಗೆ ಬೇಡ ಅಂತ ಅನ್ಸಿದ್ರೆ ಬೇರೆ ಭಾಷೆಯಿಂದ ತರ್ಜುಮೆ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವೇ ಸ್ವಂತವಾಗಿ ಹಾಡು ರಚನೆ ಮಾಡ್ತಾ ಇದ್ದೆ ನಾನು. ಅದಕ್ಕೊಂದು ಮ್ಯೂಸಿಕ್ ಅಂದ್ರೆ ರಾಗ ಸಂಯೋಜನೆ ಇದೆಲ್ಲ ನಮ್ದೇ ಸ್ವಂತ ರಚನೆ. ಎಸ್ ಯು ಆಮೇಲೆ ಸಿ ಫಾರ್ ಚೂಡಾಮಣಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಟೀಮ್ ನ ಖಜಾಂಚಿ ಆಗಿದ್ರು. ಜೊತೆಗೆ ಅವರು ತುಂಬಾ ಇಂಟೆಲಿಜೆಂಟ್ ಟೀಚರ್ ಆಗಿದ್ರು. ಅವರು ಪಿಲ್ಲಗೊಂಡಳ್ಳಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಟೀಮಲ್ಲಿ ಏನಾದ್ರು ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಿದ್ರು, ಅಷ್ಟು ಕ್ಲೆವರ್ ಇರ್ತಿದ್ರು ಅವರು. ಇನ್ನೊಂದು ಸಿ ಫಾರ್ ಚೈತ್ರ ಮೇಡಮ್ ಅಂತ ಹೇಳಿ, ಅವ್ರೀಗ ಬಶೆಟ್ಟಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಂತೂ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಅವರು ನಮ್ಮ ಟೀಮಲ್ಲಿ. ನಮ್ಮ ಪ್ರಾಪರ್ಟೀಸ್ ಅರೇಂಜ್ಮೆಂಟ್ಸ್ ಇರ್ಬೋದು, ನಾವೇನಾದ್ರೂ ಮರತ್ರ ಅದನ್ನ ನೆನಪು ಮಾಡ್ಕೊಳ್ಳೋದು ಇರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನೆಕ್ಸ್ಟ್ ಇ ಫಾರ್ ಹೇಮಾ ಅಂತ ಹೇಳಿ, ಅವ್ರೀಗ ಬೆಂಗಳೂರಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಈಗ ನಮ್ಮ ತಾಲೂಕಲ್ಲಿ ಇಲ್ಲ. ಬಟ್ ಶಿ ಇಸ್ ವೆರಿ ಮಾರಲ್ ಸಪೋರ್ಟ್ ಟು ಅವರ್ ಟೀಮ್ ಅಂತಾನೆ ಹೇಳಬೇಕು. ಸೊ ನಾವೇನೇ ಕೆಲಸ ಮಾಡಿದ್ರು ಅದು ಪ್ರಾಮಾಣಿಕವಾಗಿರ್ಬೇಕು, ಮೌಲ್ಯಗಳ ಆಧಾರಿತವಾಗಲೇ ನಡಿಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಮಾರಲ್ ಸಪೋರ್ಟ್ ಕೊಡ್ತಿದ್ರು. ಇನ್ನೊಂದು ಲಾಸ್ಟ್ ಎಸ್ ಬಂದು ಸರಿತಾ ಮೇಡಮ್ ಅಂತ ಹೇಳಿ, ಅವ್ರು ನಮ್ಮ ಟೀಮಲ್ಲಿ ಯೋಗ ಟೀಚರ್ ತರಾನೇ ಇದ್ರು. ಅವ್ರು ಯೋಗ ಗುರುಗಳು ಸಹ ಆಗ್ತಾ ಇದಾರೆ. ಇನ್ನೇನು ನಮ್ಗೆ ಒಳ್ಳೆ ಸಾತ್ವಿಕ ಆಹಾರನ ಸಜೆಸ್ಟ್ ಮಾಡ್ತಿದ್ರು, ನಮಗೂ ತಂದ್ಕೊಡ್ತಿದ್ರು ಕೂಡ. ಬ್ರೀತಿಂಗ್ ಎಕ್ಸರ್ಸೈಸ್ ಬಗ್ಗೆ ಇದೆಲ್ಲ ಹೇಳ್ಕೊಡ್ತಾ ಇದ್ರು. ಇನ್ನು ಲಾಸ್ಟ್ ಎಸ್ ದೇ ವೆರಿ ಸ್ಪೆಷಲ್ ಪರ್ಸನ್ ಅಂತಾನೆ ಹೇಳ್ಬೋದು, ಶೈಲಜಾ ಮೇಡಮ್ ಅವರು. ನಮ್ಮ ಟೀಮ್ ಕಾಸ್ಟ್ಯೂಮ್ ಇರ್ಬೋದು, ನಮ್ಮ ಮೇಕಪ್ ಇರ್ಬೋದು, ಎಲ್ಲ ಅವ್ರದೇ ಜವಾಬ್ದಾರಿ ಮೇಡಮ್. ಅವ್ರು ಯಾವುದೇ ಬ್ಯೂಟಿಷಿಯನ್ ಕೋರ್ಸ್ ಮಾಡಿರ್ಲಿಲ್ಲ, ಆದ್ರೂ ಸಹ ತಮ್ಮ ಸ್ವಂತ ಟ್ಯಾಲೆಂಟ್ ಇಂದ ನಮ್ಮನ್ನೆಲ್ಲ ಒಳ್ಳೆ ಗೊಂಬೆಗಳ ತರ ಮೇಕಪ್ ಮಾಡಿ ಬಿಡ್ತಾ ಇದ್ರು. ಎಲ್ರು ಬಂದು ಕೇಳ್ತಾ ಇದ್ರು, ನಿಮ್ಗೆ ಯಾರು ಮೇಕಪ್ ಮಾಡಿದ್ರು, ಎಲ್ಲಿ ಹೋಗಿದ್ರಿ, ನಿಮ್ಮ ಕಾಸ್ಟ್ಯೂಮ್ ಹೇಗ್ ಮಾಡ್ಕೊಂಡ್ರಿ ಅಂತ ಹೇಳಿ. ಇಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಇದೆ, ಅದು ಹೇಳ್ಬಿಡಿ. ಅದು ಅವ್ರಿಗೆ ಕ್ರೆಡಿಟ್ಸ್ ಅಲ್ಬೇಕು ಮೇಡಮ್, ಅವರ ಒಂದು ಗೈಡೆನ್ಸ್ ಅಲ್ಲಿ ನಾವು ಮಾಡ್ಕೊಂತಾ ಇದ್ವಿ. ಎಸ್. ಸೊ ಇದು ನಮ್ಮ ಟೀಮ್ ನ ಒಂದು ರಹಸ್ಯದ ಯಶಸ್ಸಿನ ಗುಟ್ಟು. ನೋಡಿ ಎಷ್ಟು ಚೆನ್ನಾಗಿ 7 ಜನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡಿ. ಹಾರ್ಟ್ಫುಲ್ಲಿ ನಮ್ಮ CTV ಕಡೆಯಿಂದ 7 ಜನ ಶಿಕ್ಷಕರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮತ್ತೆ ಕ್ಲಾಪ್ಸ್ ಹೊಡೆಯಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು 7 ಜನ ನಮ್ಮ ಒಂದು ಚಿಕ್ಕಬಳ್ಳಾಪುರದ ಪ್ರತಿಭೆಯನ್ನ, ಚಿಕ್ಕಬಳ್ಳಾಪುರದ ಶಿಕ್ಷಕರ ಶಕ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೋರಿಸ್ಕೊಟ್ಟಿದ್ದೀರಾ. ನಿಮ್ಗೆ ಹ್ಯಾಟ್ಸ್ ಆಫ್. ಇಷ್ಟೇ ಹೇಳಕ್ಕಾಗೋದು, ಇನ್ನು ಜಾಸ್ತಿ ಹೇಳಕ್ಕೆ ನನ್ನ ಹತ್ರ ಪದಗಳಿಲ್ಲ. ಸೊ ಇದೇ ರೀತಿ ಮುಂದುವರಿತಾ ಇರಿ ಮೇಡಮ್. ನಿಮ್ಗೆ ಸಾಕಷ್ಟು ಇನ್ನ ಸರ್ವಿಸ್ ಇದೆ. ನೀವು ಇನ್ನ ಉತ್ತಮ ಮಟ್ಟದಲ್ಲಿ ಒಳ್ಳೆ ಸಾಧನೆ ಮಾಡ್ಬೇಕಂತೇಳಿ ನಾನು ಈ ಟೈಮಲ್ಲಿ ವಿಶ್ ಮಾಡ್ತೀನಿ ಮೇಡಮ್ ನಿಮ್ಗೆ. ಮೇಡಮ್, ನಂತರ ನೀವು ಟೀಚರ್ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಸ್ಕೂಲ್ ಬಗ್ಗೆ ಜವಾಬ್ದಾರಿ ನೋಡಿಕೊಂಡು ನೀವು ಇಷ್ಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಇದರ ನಡುವೆ
ನೀವು ವಾಲಂಟಿಯರ್ ಆಗಿ ಸಹ ಕೆಲಸ ಮಾಡಿರೋದು ನಾನು ನೋಡಿದ್ದೀನಿ ಅಂಡ್ ವಿಡಿಯೋದಲ್ಲೂ ಸಹ ನೋಡಿದ್ದೀನಿ, ಕೇಳಲ್ಪಟ್ಟಿದ್ದೀನಿ. ಹೇಗೆ ವಾಲಂಟಿಯರ್ ಕೆಲಸ ಮಾಡೋಕ್ಕೆ ನಿಮ್ಗೆ ಯಾವ ರೀತಿ ಒಂದು ಇಂಟ್ರೆಸ್ಟ್ ಬಂತು ಅಂತ? ಮೇಡಮ್, ನಾನು ಕೆಲಸಕ್ಕೆ ಸೇರಿದ ಹೊಸದರಲ್ಲಿ ನನಗೆ ಸುಧಾ ಮೇಡಮ್ ಅವರು ಪರಿಚಯ ಆಗಿದ್ದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಹೌದು. ಯಾಕಂದರೆ ಅವರು ಅಭಯ ಮಹಿಳಾ ವೇದಿಕೆ ಅಂತ ಹೇಳಿ ಅದರ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ ಮುಖಾಂತರ ನನಗೆ ಮೇಡಮ್ ಪರಿಚಯ ಆಗಿತ್ತು. ಆ ಒಂದು ವೇದಿಕೆಗೆ ಸೇರ್ಕೊಂಡಾಗ ನನ್ನ ಇಷ್ಟು ದಿನದ ಒಂದು ದೃಷ್ಟಿಕೋನನೇ ಬದಲಾಯಿತು ಮೇಡಮ್. ನಾನು ನೋಡ್ತಾ ಇದ್ದಿದ್ದ ರೀತಿನೇ ಸಮಾಜದ ಬಗ್ಗೆ ಇರ್ಬೋದು, ನನ್ನ ಬಗ್ಗೆ ಇರ್ಬೋದು, ಎಲ್ಲ ಟೋಟಲಿ ಚೇಂಜ್ ಆಗೋಯ್ತು. ಆ್ಯಕ್ಚುಲಿ ನಾನು ಟೀಚರ್ ಆಗಿ ಜಸ್ಟ್ ಚೆನ್ನಾಗಿ ಪಾಠ ಮಾಡಬೇಕು, ಮಕ್ಳಿಗೆ ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಹೋಗಿದ್ದೆ. ಬಟ್ ಅವ್ರ ಪರಿಚಯ ಆದಮೇಲೆ ನನಗೆ ಅವರು ಒಳ್ಳೊಳ್ಳೆ ಬುಕ್ಸ್ನ ಸಜೆಷನ್ ಕೊಟ್ಟರು. ಅದನ್ನು ಓದೋಕ್ಕೆ ಕೊಡ್ತಿದ್ರು ನಮಗೆ. ಆ ರಂಗಣಿನ ಕನಸಿನ ದಿನಗಳು ಇರ್ಬೋದು, ಹಗಲುಗನಸು ಇರ್ಬೋದು, ತೊತ್ತೋಚಾನ್ ಇರ್ಬೋದು, ಅಬ್ರಾಹಂ ಲಿಂಕನ್ ಅವ್ರು ಬರೆದಿರೋಂಥ ಪತ್ರ ಇರ್ಬೋದು, ಇದನ್ನೆಲ್ಲ ಕೊಟ್ಟು ಓದಕ್ಕೆ ಹೇಳಿ ನೀವು ಅದೇ ಥರ ಒಬ್ಬ ಟೀಚರ್ ಆಗಬೇಕು, ಒಳ್ಳೆ ಟೀಚರ್ ಆಗಬೇಕು, ಮಕ್ಕಳನ್ನ ಪ್ರೀತಿ ಮಾಡೋವಂಥ ಟೀಚರ್ ಆಗಬೇಕು ಅಂತೇಳಿ ಸಜೆಷನ್ ಕೊಡ್ತಿದ್ರು. ಜೊತೆಗೆ ಅವ್ರ ಜೊತೆ ನಾನು ಅವರ ವೇದಿಕೆಗಳಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಅಂತೆ, ಸ್ಕೂಲ್ಸಲ್ಲಿ ಕಾಂಪಿಟೇಷನ್ಸ್ ಅಂತೆ, ಈ ಡಿಬೇಟ್ಗಳು, ಸಂವಾದಗಳು, ಇವುಗಳಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಹಾಗೆ ನನಗೆ ಸಾಹಿತ್ಯದ ಅಭಿರುಚಿ ಇನ್ನಷ್ಟು ಬೆಳೀತು. ಸೊ ಅಂತ ಒಂದು ಜೊತೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಮೇಡಮ್. ಸೊ ನಾನು ಇನ್ನಷ್ಟು ಬೆಳೀಲಿಕ್ಕೆ ಕಾರಣ ಅವರೇ. ಸೊ ಈ ಹೊತ್ತಿನಲ್ಲೇ ಅವ್ರನ್ನ ನಾನು ಖಂಡಿತ ನೆನೆಸ್ಕೊಂಡು ಅವ್ರಿಗೆ ನನ್ನ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀನಿ. ಎಸ್, ಡೆಫಿನೆಟ್ಲಿ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ಯಾಕಂದರೆ ನೋಡಿ, ನಾವು ಇಷ್ಟೇ ಸರ್ವಿಸನ್ನು ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಒಂದು ರೀತಿ ಲಿಮಿಟ್, ಒಂದು ಗ್ರೌಂಡ್, ಒಂದು ಕಾಂಪೌಂಡ್ ಅಂತ ಹೇಳ್ಬೋದು. ನಾನು ಈ ಟೈಮಲ್ಲಿ ಒಬ್ಬ ಮಹತ್ವರವಾದಂತಹ ಮಹಿಳಾ ಸಾಧಕಿಯರಲ್ಲಿ ಉತ್ತಮ ಸಾಧನೆ ಮಾಡಿರುವಂಥವ್ರು, ಬಟ್ ನಮ್ಗೆ ಇವತ್ತಿಲ್ಲಿ ಕರ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ನಂಗೆ ತುಂಬ ಕೊರಗಿದೆ ಮೇಡಮ್, ಅವ್ರು ಕರ್ಸಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ನಂಗೆ ತುಂಬ ಕೊರಗಿದೆ. ನೆಕ್ಸ್ಟ್ ಮಹಿಳಾ ದಿನಾಚರಣೆ ಖಂಡಿತ ಅವ್ರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ, ಇದೇ ಚಾನಲಲ್ಲಿ, ಇದೇ ಸೀಟಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಅವರೇ ಸುಧಾ ಮೇಡಮ್ ಅವರು. ಅವ್ರ ಬಾಯಲ್ಲಿ ಬಂತು ಸುಧಾ ಮೇಡಮ್ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವರ ಜೀವನನೇ ಒಂದು ರೀತಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಸಮಾಜಕ್ಕೋಸ್ಕರ, ಮಕ್ಕಳಿಗೋಸ್ಕರ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ. ಅವರ ಕೆಲವೊಂದು ಸರ್ವಿಸ್, ಅವರ ಸೇವೆಗಳನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಆ ಮಟ್ಟದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿ ಸಹ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸಹ ಕೆಲಸ ಮಾಡಿದ್ದಾರೆ, ಪ್ರೊಫೆಸರ್ ಆಗಿ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿ. ಆವಾಗ ನಾನು ಸಹ ಅವ್ರ ಜೊತೆಯಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ, ಗೆಸ್ಟ್ ಫ್ಯಾಕಲ್ಟಿಯಾಗಿ ನಾನು ಸಹ ಕೆಲಸ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿಲ್ಲ ಆ ವಿಚಾರ, ಈಗ ಹೇಳ್ತಾ ಇದ್ದೀನಿ. ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರೋವಂಥವ್ರು. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಮಹಿಳಾ ಆಚರಣೆ ಇದನ್ನ ನಾವು ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಸುಧಾ ಮೇಡಮ್ ಈ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಆ ಕಾಲೇಜಲ್ಲಿ ಏನಾಯ್ತು ಅಂದ್ರೆ, ಆಕ್ಚುಲಿ ಇವತ್ತು ಯಾರು ಈ ಚಾನಲ್ ಓನರ್ ಇದ್ದಾರೆ, ಇದೇ ವ್ಯಕ್ತಿನೇ ಅವತ್ತು ಅಲ್ಲಿ ಸಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ನಮ್ಮ ಕುಮಾರ್ ಸರ್ ಏನಿದ್ದಾರೆ, ಈ ಒಂದು ಚಾನಲ್ ಫೌಂಡರು ಸರೇನೆ ಅವತ್ತು ಆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಟ್ಟಿದ್ದು ಸರೇನೆ. ಏನಾಯ್ತು ಅಂತಂದ್ರೆ, ನಾವು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಒಂದು ಡಿಬೇಟ್ ಕಾಂಪಿಟೇಷನ್ ಇಟ್ವಿ, 2 ಗ್ರೂಪ್ ಮಾಡಿಬಿಟ್ಟು. ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಆ ಕಾಲೇಜಲ್ಲಿ, ಈವನ್ ಪ್ರಿನ್ಸಿಪಾಲ್ಗೂ ಗೊತ್ತಿಲ್ಲ ಆ ಮಕ್ಕಳು ಅಷ್ಟು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾರಿಗೂ ನಂಬಿಕೆನೇ ಇಲ್ಲ, ಈ ಟಾಪಿಕ್ ಬಗ್ಗೆ ಮಕ್ಕಳು ಮಾತಾಡಲ್ಲ ಅನ್ಕೊಂಡಿದ್ರು. ಮಹಿಳೆಯ ಹಿಂದುಳಿಕೆಗೆ ಮಹಿಳೆ ಕಾರಣನ, ಸಮಾಜ ಕಾರಣನ ಅಂತ ಒಂದು ವಿಚಾರ ಕೊಟ್ವಿ. ನಾನು ಮೇಡಮ್ ಡಿಸ್ಕಷನ್ ಮಾಡಿ ಕೊಟ್ಟಿರೋಂತಹ ಟಾಪಿಕ್ ಅದು. 2 ಗ್ರೂಪ್ ಮಾಡಿದ್ವಿ. ಯಾವ ಮಟ್ಟಕ್ಕೆ ಮಾತಾಡಿದ್ರು ಮೇಡಮ್ ಅಂದ್ರೆ, ನನಗೆ ಕ್ವಶನ್ಸ್ ಕೇಳಿ ನನಗೆ ಸಾಕಾಯ್ತು. ಇಬ್ರು ಮೈಕ್ ಕೊಟ್ಟು ಆ ಕಡೆ ಈ ಕಡೆ ಇನ್ನೊಬ್ರು ಮೇಡಮ್ ಇದ್ರು, ಮೈಕ್ ಕೊಟ್ಟು ಅವ್ರಿಗೆ ಸಾಕಾಯ್ತು. ಮಕ್ಕಳು ಮಾತಾಡಿದ್ದ ವಿಚಾರಗಳು ಆ ಕಾಲೇಜಲ್ಲಿ ಇದ್ದಂತ ಪ್ರಿನ್ಸಿಪಾಲ್ ಕೃಷ್ಣಪ್ಪ ಸರ್ ಯಾರೋ ಇದ್ರು ಅವಾಗ, ಅವರೇ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ಇಷ್ಟು ಚೆನ್ನಾಗಿ ಮಕ್ಕಳು ಮಾತಾಡ್ತಾರೆ ಅಂತ ನಮಗ್ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಆ ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಸಕ್ಸಸ್ ಆಯ್ತು ಮೇಡಮ್. ನಿಮಗ್ ಗೊತ್ತಿಲ್ಲ, ನಾನು ಇವಾಗ ಹೇಳಿದ್ದೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಮಕ್ಕಳು, ಹೆಣ್ಮಕ್ಳು ಎಷ್ಟು ಪಾಯಿಂಟ್ಸ್ ಹೇಳಿದ್ರು. ಮಹಿಳೆ ಹಿಂದುಳಿದೋದಕ್ಕೆ ಸಮಾಜ ಕಾರಣನ ಅಥವಾ ಮಹಿಳೆನೇ ಕಾರಣನ ಅನ್ನೋ ವಿಚಾರ ಕೊಟ್ಟು ಮಾತಾಡ್ಸಿದ್ವಿ. ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಪ್ರೋಗ್ರಾಮು. ಆ್ಯಂಡ್ ಸುಧಾ ಮೇಡಮ್ಗೆ ನನ್ನ ಒಂದು ಪರ್ಸ್ನಲಿ ಮತ್ತು ನಮ್ಮ ಚಾನಲ್ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮೇಡಮನ್ನ ನೆಕ್ಸ್ಟ್ ಇಯರ್ ಮಹಿಳಾ ದಿನಾಚರಣೆಗೆ ಖಂಡಿತ ಈ ಸೀಟಲ್ಲಿ ಕೂರಿಸ್ತೀವಿ. ಸೊ ಮೇಡಮ್, ನೀವು ಎಲ್ಲಿದ್ರು ಕೂಡ ತುಂಬ ಚೆನ್ನಾಗಿರಬೇಕು. ನಿಮ್ಮಂಥವರ ಸೇವೆ ಮಕ್ಕಳಿಗೆ ಬೇಕು, ಸಮಾಜಕ್ಕೆ ಬೇಕು, ನಮ್ಮಂಥ ಮಹಿಳೆಯರಿಗೆ ಎಲ್ಲರಿಗೂ ಬೇಕು. ಯಾಕಂದ್ರೆ ಮಹಿಳೆಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಮೇಡಮ್ ನಂಬರ್ 1 ಅಲ್ಲಿ ಇರ್ತಾರೆ. ಯಾರಿಗೆ ಏನು ಸಮಸ್ಯೆ ಇದೆ ಅಂತರೂ ಕೂಡ ಮೇಡಮ್ ಫಸ್ಟ್ ನಿಂತ್ಕೊಳ್ಳೋದೆ, ಮೇಡಮು ಸಪೋರ್ಟ್ ಮಾಡೋದೆ ಮೇಡಮು. ಸೊ ಮೇಡಮ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಪದಗಳೇ ಸಾಕಾಗೋದಿಲ್ಲ. ಖಂಡಿತ ಒಂದಿನ ಇದೇ ಒಂದು ಚಾನಲಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಮೇಡಮ್, ನಂತರ ಏನು ಅಂತಂದ್ರೆ, ನಿಮ್ಮ ವಿಡಿಯೋದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು, ನಿಮ್ಗೆ ಆ ಡ್ರೆಸ್ ಎಲ್ಲ ಮೇಕಪ್ ಮಾಡಿದಾರಲ್ಲ, ಆ ಪಿಂಕ್ ಕಲರ್ ಡ್ರೆಸ್ ಅಲ್ಲಿ ಅದ್ರ ಮೇಲೆ ಏನೋ ಒಂಥರ ಈ ತರ ಎಲ್ಲ ಬಿಟ್ಟಿದ್ದಾರೆ, ನಿಮ್ಮೊಂದು ಫೇಸ್ ಸ್ಟೈಲ್ ಅದೆಲ್ಲಾನು ಸಹ, ಅದೆಲ್ಲ ಹೇಗ್ ಮಾಡಿದ್ರಿ ಅಂತ?
ಅದೇ ಮೇಡಮ್ ಹೇಳಿದ್ನಲ್ವಾ, ನಮ್ ಟೀಮ್ ಅಲ್ಲಿ ಶೈಲಜಾ ಮೇಡಮ್ ಅಂತ ಹೇಳಿ ಅವರು ತುಂಬಾ ಕ್ರಿಯೇಟಿವ್ ಇದಾರೆ. ಜೊತೆಗೆ ಹೇಮಾನ್ ಅವರು ಸಹ ಕ್ರಾಫ್ಟ್ ಟೀಚರ್ ಇದಾರೆ. ನಾವೇನ್ ಮಾಡಿದ್ದಂದ್ರೆ ಮೇಡಮ್, ನಾವು ಜಸ್ಟ್ ಒಂದು ಕ್ಲಾತ್ ತಗೊಂಡು ಸ್ಕರ್ಟ್ ನ ಬ್ಲೌಸ್ ನ ಹೊಲ್ಸ್ಕೊಂಡಿದ್ದೆ ಅಷ್ಟೇ. ಅದ್ರ ಮೇಲಿಂದ ಎಲ್ಲ ನಮ್ದೇ ಸ್ವಂತ ಒಂದು ಥಾಟ್ಸ್ ಇಂದ, ಅದೇ ಶೈಲಾ ಮೇಡಮ್ ಅವ್ರ ಐಡಿಯಾಸ್ ನ ತಗೊಂಡು ನಾವೇ ಸ್ವತಃ ಹೊಲ್ಕೊಂಡಿದ್ದು, ನಾವೇ ಮಾಡ್ಕೊಂಡಿದ್ದು. ನೀವು ನಂಬ್ತಿರೋ ಇಲ್ವೋ, ನಮ್ ಶಾಲೆಗೆ ಬಿಸಿ ಊಟ ಕಾರ್ಯಕ್ರಮ ಮಾಡ್ತಾರಲ್ವಾ ಮೇಡಮ್, ಅದಕ್ಕೆ ಅಕ್ಕಿ ಸಪ್ಲೈ ಮಾಡ್ಲಿಕ್ಕೆ ಗೋಣಿ ಚೀಲ ಬರುತ್ತೆ. ಆ ಗೋಣಿ ಚೀಲನ ತಗೊಂಡು ನಾವು ಅಷ್ಟು ಅಟ್ರಾಕ್ಟಿವ್ ಆಗಿ ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಕವಡೆನ ಹೊಲ್ಕೊಂಡು, ಈ ಪಾಪಡಿಗೆಲ್ಲ ಈ ಪಿಸ್ತಾ ಶೆಲ್ಸ್ ನ ತಗೊಂಡು ಪಾಪಡಿ ಬೊಟ್ ಮಾಡ್ಕೊಂಡು, ಈ ಉಲ್ಲನ್ನಿಂದ ನವಿಲುಗರಿಗಳು, ಬಿದ್ದಿರೋಂತ ನವಿಲುಗರಿಗಳನ್ನ ಆರಿಸ್ಕೊಂಡು ಡೆಕೋರೇಟ್ ಮಾಡಿದಕ್ಕೆ ನಿಜವಾಗ್ಲೂ ಅದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿ ಎಷ್ಟು ಜನ ಮೆಚ್ಕೊಂಡ್ರು ಅಂದ್ರೆ, ಇದು ಹ್ಯಾಂಡ್ ಮೇಡ್, ಇದು ನೀವು ಮಾಡಿದ್ದ ಅಂತ ಹೇಳಿ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ರು. ಸೊ ಆ ಒಂದು ನಾವು ಮಾಡಿರೋ ಕಾಸ್ಟ್ಯೂಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದ್ದು ಕೂಡ ನಮ್ಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಹೌದು. ಸೊ ಅದರಿಂದ ನಮ್ಮ ಪರಿಶ್ರಮ ಇದೆ ಮೇಡಮ್. ಯಾಕೆಂದ್ರೆ ಅದನ್ನ ನಾನು ಕಾಸ್ಟ್ಯೂಮ್ಸ್ ನೋಡಿದೆ, ತುಂಬಾ ನಾನು ಅಬ್ಸರ್ವ್ ಮಾಡಿ ನೋಡಿದೆ ಮೇಡಮ್. ಅದು ಮಿನಿಟ್ಸ್ ನೋಡಿದೆ. ಆ ತರ ಮೇಕಪ್ ಮಾಡೋದಿಕ್ಕೆ ಯಾವುದೇ ಒಂದು, ಇವಾಗೆಲ್ಲ ಏನೇ ಡ್ಯಾನ್ಸ್ ಪ್ರೋಗ್ರಾಮ್ ಏನೇ ಇದ್ರು ಕೂಡ ಎಲ್ಲ ಅದಕ್ಕೆ ಅಂತ ಸಪ್ರೇಟ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರಲ್ಲ, ಈ ತರ ಸ್ಟೈಲ್ ಅಲ್ಲಿ ರೆಡಿ ಮಾಡ್ಬೇಕು ಅಂತ. ನೀವು ಹಾಕಿರುವಂತ ಕಾಸ್ಟ್ಯೂಮ್ಸ್ಗೆ ತುಂಬಾ ವ್ಯಾಲ್ಯೂಯಬಲ್ ಕಾಸ್ಟ್ ಅದು. ಈವನ್ ಕಾಸ್ಟ್ಯೂಮೇ ಅಲ್ಲ ಮೇಡಮ್, ನಾವು ಮಾಡ್ಕೊಂಡಿರೋ ಚಂದ್ರಂಕಿಗಳಿರ್ಬೋದು, ಆ ಬಿದಿರಿನ ಬುಟ್ಟಿ ಇರ್ಬೋದು, ಹೊತ್ಕೊಂಡಿರೋ ದೇವರುಗಳೆಲ್ಲಾನು ಎಲ್ಲ ಕೈಯಿಂದ ಮಾಡ್ಕೊಂಡಿದ್ದೆ ಮೇಡಮ್. ಪೇಂಟಿಂಗ್ ಇರ್ಬೋದು. ಸೊ ಎಲ್ಲ ನಮ್ಮ ಟೀಮ್ ಅಲ್ಲಿ ಅಷ್ಟು ಟ್ಯಾಲೆಂಟೆಡ್ ಇದೀವಿ ಮೇಡಮ್. ನಾವೇ ಓನ್ ಮಾಡ್ಕೊಂಡಿರೋದಕ್ಕೆ ನಮ್ಗೊಂದಷ್ಟು ಫೈನಾನ್ಷಿಯಲಿ ಸೇವಿಂಗ್ ಆಯ್ತು. ನಾನು ಹೇಳೋಣ ಅನ್ಕೊಂಡಿದ್ದೆ ಈಗ ಪಾಯಿಂಟ್ ನ. ಯಾಕಂದ್ರೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋ ಅಂತವ್ರಿಗೆ ನಿಮ್ಗೆ ಅಂತಹ ಎಕ್ಸ್ಟ್ರಾ ಇನ್ಕಮ್ ಏನು ಬರೋದಿಲ್ಲ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿರೋ ಅಂತಹ ವಿಚಾರ. ಸೊ ನೀವು ಆ ತರ ಒಂದು ಹಳ್ಳಿಯಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಕಷ್ಟದ ಕೆಲಸ ಅದು. ಇಟ್ಸ್ ನಾಟ್ ಈಸಿ. ನ್ಯಾಷನಲ್ ಮಟ್ಟದಲ್ಲಿ ಒಂದು ಹೆಸರು ಮಾಡೋದು ಅಂದ್ರೆ ಅದು ತುಂಬಾ ಹೆಮ್ಮೆಯ ವಿಚಾರ. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ ಬಾಂಡಿಂಗ್ ಜೊತೆಗೆ ಇಷ್ಟೆಲ್ಲ ಮಾಡ್ಕೊಳಕ್ಕೆ ಟೈಮ್ ಹೇಗ್ ಮ್ಯಾನೇಜ್ ಆಗ್ತಿತ್ತು ಮೇಡಮ್? ನಮ್ಮ ಟೈಮ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಆಕ್ಚುಲಿ ಹೆಣ್ಣಿಗೆ ಅದು ಮುಂಚೆನೆ ಆ ಒಂದು ಕೌಶಲ ಒಂದು ಕರಗತ ಆಗ್ಬಿಟ್ಟಿರುತ್ತೆ. ಹೌದು. ಸೊ ವಾರದಲ್ಲಿ ಎಲ್ಲಾ ದಿನ ಫ್ಯಾಮಿಲಿಗೆ, ಶಾಲೆಗೆ ಗಮನ ಕೊಡ್ತಾ ಇದ್ವಿ. ಸಿಗೋಂತಹ ವಾರದಲ್ಲಿ ಒಂದು ಭಾನುವಾರ ಅಥವಾ ಶನಿವಾರ ಮಧ್ಯಾಹ್ನ ನಾವು ಬಿಡುವು ಮಾಡ್ಕೊಂಡು ಮನೇಲೆಲ್ಲ ಮ್ಯಾನೇಜ್ ಮಾಡಿ, ಆಕ್ಚುಲಿ ಶಿಡ್ಲಘಟ್ಟದಲ್ಲಿ ಒಂದು ದೇವಸ್ಥಾನ ಇದೆ ಮೇಡಮ್, ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅದು ಹಾಲ್, ಅಲ್ಲಿ ಹೋಗಿ ಸೇರ್ತಾ ಇದ್ವಿ. ಸೊ ಅಲ್ಲಿ ಕುತ್ಕೊಂಡು ಸುಮ್ಮನೆ ನಾವು ಟೈಮ್ ಪಾಸ್ಗೆ ಹೋಗ್ತಾ ಇರ್ಲಿಲ್ಲ. ಹೋದಾಗಿಂದ ಹಿಡಿದು ಬರೋರ್ಗೂ ಸಹ ಪ್ರತಿಯೊಂದು ನಿಮಿಷವನ್ನು ನಾವು ಯುಟಿಲೈಸ್ ಮಾಡ್ಕೊಂಡಿದೀವಿ. ಸೊ ನಮ್ಮ ಒಂದು ವಿಚಾರಗಳನ್ನ ಹಂಚ್ಕೊಳ್ತಾ ನಾವು ಡಿಸ್ಕಸ್ ಮಾಡ್ಕೊಂಡು, ಸಾಧ್ಯ ಆದ್ರೆ ನಮ್ಗೆ ಗೊತ್ತಿರುವಂತ ಕೊರಿಯೋಗ್ರಾಫರ್ಸ್ ನ ಕರ್ಸಿ, ಆರ್ಟಿಸ್ಟ್ ಗಳನ್ನ ಕರ್ಸಿ ಅವ್ರ ಹತ್ರ ಸಜೆಷನ್ ತಗೊಂಡು, ಸೊ ಒಂದು ಯೂಟ್ಯೂಬ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಎಲ್ಲ ಡಿಸ್ಕಷನ್ ಮಾಡಿ ನಮ್ಮ ಟೈಮ್ ನ ಹೀಗೆ ಮ್ಯಾನೇಜ್ ಮಾಡ್ಕೊಂಡು ಅದನ್ನ ಒಂದು ರಿಚ್ ಮಾಡ್ಕೊಂಡು ನಮ್ಮ ಒಂದು ಡ್ಯಾನ್ಸ್ ನ ನಾವು ರಿಚ್ಫುಲ್ ಆಗಿ ಮಾಡ್ಕೊಂಡ್ವಿ. ಎಸ್, ನೋಡಿ, ಕಸವನ್ನ ರಸವಾಗಿ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ಹೆಣ್ಣಿಗೆ ಮಾತ್ರ. ನೋಡಿ, ಹೇಳ್ತಾರೆ ಸುಮಾರು ಜನ ನಮ್ಮ ಕೆಲಸನೇ ಇಲ್ಲ ಅಂತ ಮಾತುಗಳು ತುಂಬಾ ಮಿತ್ಸ್ ಅಂತ ಹೇಳ್ಬೋದು. ಅದನ್ನ ಆಕ್ಚುಲಿ ಮಿತ್ಸ್ ಅದೆಲ್ಲ. ನನ್ನ ಪ್ರಕಾರ ಹೇಳೋ ಮಾತುಗಳೆಲ್ಲನೂ ಇವರ ಒಂದು ಬಾಯಲ್ಲಿ ಬಂತು ಕೆಲವೊಂದು ಪದಗಳು. ಗೋಣಿ ಚೀಲಗಳಿಂದ ನಾವು ಜನಪದ ನೃತ್ಯಕ್ಕೆ ಒಂದು ತಯಾರಿಕೆಯಲ್ಲಿ ವಸ್ತುಗಳನ್ನ ಬಳಸ್ಕೊಂಡ್ವಿ, ನವಿಲುಗರಿಗಳನ್ನು ಬಳಸ್ಕೊಂಡ್ವಿ, ಕಬಡೆಯನ್ನ ಬಳಸ್ಕೊಂಡ್ವಿ. ಇವೆಲ್ಲ ನ್ಯಾಚುರಲ್ ಆಗಿ ಸಿಗುವಂತ ವಸ್ತುಗಳು. ಇವರು ಈ ತರ ವಸ್ತುಗಳನ್ನು ಬಳಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ಸೊ ಮೇಡಮ್, ನೀವು ಇನ್ನ ಉತ್ತಮವಾಗಿ ಪ್ರಶಸ್ತಿಗಳನ್ನ ಪಡಿಬೇಕು ಅಂತ ಹೇಳಿ ಆಶಿಸ್ತೀನಿ ಮೇಡಮ್. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಹಳ್ಳಿ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಮಕ್ಕಳು ಎಲ್ಲ ನೀವು ಪಾಠದ ಜೊತೆಗೆ, ನಾನು ನೋಡಿರೋ ಪ್ರಕಾರ ವಿಡಿಯೋದಲ್ಲಿ ಪಾಠದ ಜೊತೆಗೆ ಆಟ ಪಾಠ ಕೌಶಲ್ಯಗಳನ್ನ, ಮಾತುಗಾರಿಕೆಯನ್ನ ಎಲ್ಲ ಕಲಿಸ್ತಿದ್ದೀರಾ. ಅದ್ರ ಜೊತೆಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಇಂಗ್ಲಿಷ್ ಮೀಡಿಯಂಗೆ ಕಡಿಮೆ ಇಲ್ಲ ಅಂತ ಇಂಗ್ಲಿಷನ್ನ ಕಲಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಮೇಡಮ್, ಆಕ್ಚುಲಿ ಈಗೆಲ್ಲ ಪೇರೆಂಟ್ಸ್ಗೆ ಏನು ಡಿಮಾಂಡ್ ಇರೋದು ಅಂದ್ರೆ ಇಂಗ್ಲಿಷ್. ಹೌದು, ಇಂಗ್ಲಿಷ್ ಒಂದು ನಮ್ಗೆ ಮಾತಾಡ್ಬೇಕು, ಮಕ್ಳು ಅರ್ಥ ಮಾಡ್ಕೋಬೇಕು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಹೌದು. ಸೊ ಅವ್ರಿಗೆ ನಾವು ಗವರ್ಮೆಂಟ್ ಸ್ಕೂಲಿಂದ ನಾವು ಕೊಟ್ಟಿಲ್ಲ ಅಂದ್ರೆ ಅವರು ಮುಲಾಜಿಲ್ದಿರ TC ತಗೊಂಡು ಹೋಗಿ ಪ್ರೈವೇಟಿಗೆ ಸೇರಿಸ್ತಾರೆ. ಸೊ ನಾವು ಟೀಚರ್ಸ್ ಅದನ್ನ ಪರ್ಸನಲಿ ಚಾಲೆಂಜ್ ಆಗಿ ತಗೋಬೇಕು. ಆಕ್ಚುಲಿ ನಮ್ಮ ಶಾಲೆಯಲ್ಲೂ ಸಹ ನಾನು ಮೆಟರ್ನಿಟಿ ಲೀವ್ ಅಂತ ಹೋದಾಗ ನಮ್ಮ ಊರಿನ ಪೇರೆಂಟ್ಸ್ ಎಲ್ಲಾನು ಒಂದಷ್ಟು ಜನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಪ್ರೈವೇಟಿಗೆ ಸೇರಿಸ್ತೀವಿ ಅಂತ ಹೇಳಿ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡೆ ನಾನು. ನನಗದು ಒಂದ್ ಸ್ವಲ್ಪ ಅದು ನನ್ನ ಒಂದು ಸ್ವಾಭಿಮಾನಕ್ಕೆ ಒಂದು ಹರ್ಟ್ ಆಯ್ತು ನನಗೆ. ನನ್ನ ಶಾಲೆ ಮಕ್ಕಳನ್ನ ತಗೊಂಡೋಗಿ ಇವರು ಪ್ರೈವೇಟಿಗೆ ಸೇರಿಸ್ತಾರೆ ಅಂತ ಹೇಳಿ. ಸೊ ನಾನು ಅದೇ ವರ್ಷ ಅದನ್ನ ಚಾಲೆಂಜ್ ಆಗಿ ತಗೊಂಡು
ನಾನು ಒಂದು ಮೀಟಿಂಗ್ ತರ ಕರೆದ್ಬಿಟ್ಟು ನಮ್ಮ ಶಾಲೆಯಲ್ಲಿ ನಮ್ಮ ಚನ್ನಕೃಷ್ಣಪ್ಪ ಸರ್ ಕೊಲೀಗ್ ಇದ್ದಾರೆ ಮೇಡಮ್, ಅವರು ಸಹ ಅಷ್ಟೇ ಕೆಲಸ ಮಾಡ್ತಾರೆ, ಅವರು ಅಷ್ಟೇ ಸಪೋರ್ಟ್ ಇದ್ದಾರೆ. ಸೊ ಅವರಿಂದನೂ ಸಹ ಇಬ್ಬರಿಂದ ಶಾಲೆ ಬೆಳೀತಾ ಇದೆ. ಸೊ ಪೇರೆಂಟ್ಸ್ ಮೀಟಿಂಗ್ ಕರೆದ್ಬಿಟ್ಟು ನಾವು ಹೇಳಿದ್ವಿ, ಸೊ ಈ ವರ್ಷ ನೀವು ನೋಡಿ ನಿಮ್ಗೆ ಏನಿಗೆ ಬೇಕೋ ಅದೆಲ್ಲ ನಾವು ಕೊಡಕ್ ರೆಡಿ ಇದೀವಿ. ಅದೇ ಪ್ರೈವೇಟ್ ಶಾಲೆಯಲ್ಲಿ ಹೇಳ್ಕೊಡುವಂತ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ನ ತರಿಸ್ತೀವಿ, ಇಂಗ್ಲಿಷ್ ಹೇಳ್ಕೊಡ್ತೀವಿ. ಮಕ್ಕಳಿಗೆ ಆಕ್ಚುಲಿ LKG UKG ಬೇಸ್ ಇರೋದಿಲ್ಲ ಮೇಡಮ್, ನಾವೇ A to Z ನಾವೇ ಕಲ್ಸ್ಬೇಕಾರೋದ್ರಿಂದ ಅದನ್ನ ಮಕ್ಕಳಿಗೆ ಒಂದ್ ಸ್ವಲ್ಪ ಆಟದ ರೀತಿಯಲ್ಲಿ ಕಲಿಸಿದಾಗ ಮಕ್ಕಳು ಚೆನ್ನಾಗಿ ಕಲ್ತ್ಕೊಂತಾರೆ. ಅದಕ್ಕಿರೋದೇ ತುಂಬಾ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿರುತ್ತೆ. ಹಾಡ್ ಇರ್ಬೋದು, ಅದು ರೈಮ್ಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಕಾನ್ವರ್ಸೇಷನ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, TPR ಆಕ್ಟಿವಿಟೀಸ್ ಅಂತ ಬರುತ್ತೆ. ಇದ್ರ ಮುಖಾಂತರ ನಾವು ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ಟಾಗ ತುಂಬಾ ಬೇಗನೆ ಕಲಿತಾರೆ ಅವರು. ಜೊತೆಗೆ ಅವ್ರ ಕಷ್ಟನೂ ಆಗೋದಿಲ್ಲ, ಅದು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೂಡ ಅನ್ಸೋದಿಲ್ಲ, ಯಾಕಂದ್ರೆ ಅದೊಂದು ಕಾಂಟೆಕ್ಸ್ಟ್ ನ ನಾವು ಕ್ರಿಯೇಟ್ ಮಾಡಿರ್ತೀವಿ. ಸೊ ಹೀಗೆ ಒಂದು ನೆಕ್ಸ್ಟ್ ಪಜಲ್ಸ್ ತಗೊಂತೀವಿ, ಪಜಲ್ಸ್ ನ ಜೋಡಿಸ್ಕೊಳ್ಳೋದಿರ್ಬೋದು. ಈ ತರ ಒಂದು ಆಟಗಳ ಮುಖಾಂತರ ನಾವು ಯಾವ್ದೇ ಒಂದು ಸಬ್ಜೆಕ್ಟ್ ನ ತುಂಬಾ ಈಸಿಯಾಗಿ ಕಲಿಸ್ಬೋದು, ಅದು ಎಫೆಕ್ಟಿವ್ ಆಗಿ ಕೂಡ ಬರುತ್ತೆ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಪ್ರೂವ್ ಆಗಿದೆ ಕೂಡ. ಎಸ್ 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 ಗ್ರೇಟ್ ಜಾಬ್ ಮೇಡಮ್. ಯಾಕಂದ್ರೆ ಇಂಗ್ಲಿಷ್ ಅನ್ನೋದೇ ಒಂದ್ ದೊಡ್ಡ ಪೆಡಂಭೂತ ಇವತ್ತು. ಏನೋ ಇಂಗ್ಲಿಷ್ ಇಲ್ದಿದ್ರೆ ಜೀವನನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ, ಏರ್ ಅಂಡ್ ವಾಟರ್ ತರ ಆಗ್ಬಿಟ್ಟಿದೆ ಲೈಫ್ ಅಲ್ಲಿ. ಸೊ ಅದೇ ಕೆಲಸ ನೀವು ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತಾ ಇದೆ ಅಂದ್ರೆ ಇಟ್ಸ್ ಎ ಗ್ರೇಟ್ ವರ್ಕ್ ಮೇಡಮ್. ಎಲ್ಲರೂ ಸಹ ಈ ಕೆಲಸ ಮಾಡಬೇಕು. ಆಕ್ಚುಲಿ ಇದೊಂದು ರೀತಿ ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳು ಬೆಳೆಯೋದಿಕ್ಕೆ ಮತ್ತೆ ಸರ್ಕಾರಿ ಶಾಲೆಗಳು ಬರುವಂತ ಮಕ್ಕಳ ಬೆಳವಣಿಗೆಗೆ ತುಂಬಾ ಉತ್ತಮವಾದಂತಹ ಒಂದು ಕ್ರಮ ಇದು. ಯಾಕೆಂದ್ರೆ ಎಕ್ಸ್ಟ್ರಾ ಸ್ಕಿಲ್ ಅನ್ನೋದು ಹೇಳ್ಕೊಡ್ಬೇಕು. ಮತ್ತೆ ಜೀವನಕ್ಕೆ ಏನೇನ್ ಇಂಪಾರ್ಟೆಂಟ್, ಜೀವನಕ್ಕೆ ಇವತ್ತು ಇಂಪಾರ್ಟೆಂಟ್ ಅಷ್ಟೇ ಇಂಗ್ಲಿಷು, ಬಟ್ ಅದೇ ಜೀವನ ಅಲ್ಲ, ಅದು ಜಸ್ಟ್ ಲ್ಯಾಂಗ್ವೇಜ್ ನಾಲೆಡ್ಜ್ ಸೋರ್ಸ್ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅದು ಕಮ್ಯುನಿಕೇಶನ್ ಸ್ಕಿಲ್ ಮೇಡಮ್. ಈಗ ನೋಡಿ, ನಾವು ಎಲ್ಲೋ ಒಂದ್ ಕಡೆ ಈಗ ಏನೋ ಒಂದು ಪ್ಲೇಸ್ಗೆ ಹೋದಾಗ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಗೆ ಹೋಗ್ತೀವಿ, ಮತ್ತೆ ಬ್ಯಾಂಕ್ಗೆ ಹೋಗ್ತೀವಿ, ನಾವು ಜನರಲ್ ಆಗಿ ಎಲ್ಲೇ ಒಂದು ಯಾವುದೇ ಒಂದು ಪ್ಲೇಸ್ಗೆ ನಾವು ಹೋದಾಗ ನಾವು ಸ್ವಲ್ಪ ಲ್ಯಾಂಗ್ವೇಜ್ ಚೆನ್ನಾಗಿದ್ರೆ ಅವ್ರು ಟ್ರೀಟ್ ಮಾಡೋ ಮಟ್ಟನೇ ಬೇರೆ, ಇಂಗ್ಲಿಷಲ್ಲಿ ಮಾತಾಡೋರಿಗೆ ಟ್ರೀಟ್ ಮಾಡೋ ಮಟ್ಟನೇ ಬೇರೆ. ಈಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಸೊ ಡಾಕ್ಟರ್ಸ್ ಜೊತೆ ಸ್ವಲ್ಪ ಎಜುಕೇಟೆಡ್ಸ್ ಮಾತಾಡೋದಕ್ಕೆ ಹಿಂಗ್ ಇಂಪಾರ್ಟೆನ್ಸ್ ಕೊಡ್ತೇವೆ ಲ್ಯಾಂಗ್ವೇಜ್ ಬಳಸಿದಾಗ. ಸೊ ಎಲ್ಲ ಒಂದ್ ಕಡೆ ಮನ್ನಣೆ ಅನ್ನೋದು ಜಾಸ್ತಿ ಸಿಗುತ್ತೆ. ಬಟ್ ಅದನ್ನ ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಟಾಗ ಎಲ್ಲ ಒಂದ್ ಕಡೆ ಅವ್ರಿಗೂ ಸಹ ತುಂಬಾ ಲೈಫಲ್ಲಿ ಹೋಪ್ಸ್ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಅವರಲ್ಲಿ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ನ ತುಂಬಾ ಬಿಲ್ಡ್ ಮಾಡುತ್ತೆ ಮೇಡಮ್. ಯಾಕಂದ್ರೆ ನಾವು ಇಂಗ್ಲಿಷ್ ಮಾತಾಡ್ತಾ ಇದ್ದೀವಿ ನೋಡಿ, ಯಾರನ್ನ ಇಂಗ್ಲಿಷ್ ಮಾತಾಡ್ತಾ ಇದ್ದೀವಿ ಅವ್ರನ್ನ ಒಂದ್ ಸ್ವಲ್ಪ ಏನೋ ಒಂಥರ ಚೆನ್ನಾಗಿ ನೋಡೋಕ್ಕೆ ಟ್ರೈ ಮಾಡ್ತೀವಿ, ಸೊ ವೆಲ್ ಎಜುಕೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಆ ಜ್ಞಾನವನ್ನ ನಾವು ಹಳ್ಳಿ ಮಕ್ಕಳಲ್ಲಿ ಕೊಟ್ಟಾಗ ಆ ಪೇರೆಂಟ್ಸ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆಕ್ಚುಲಿ ನೋಡಿ, ಕೆಲವರು ಹಳ್ಳಿಯಲ್ಲಿ ತುಂಬಾ ಒಂದು ನ್ಯಾಚುರಲ್ ಆಗಿರುವಂತ ನಾವು ಸ್ಯಾಟಿಸ್ಫ್ಯಾಕ್ಷನ್ ತಗೋಬಹುದು, ನೋಡ್ಬೋದು ಕಣ್ಣಲ್ಲಿ. ನಮ್ಮ ಮಗು ಇಂಗ್ಲಿಷ್ ಮಾತಾಡ್ತಾ ಇದೆ ಅಂದ್ರೆ ಆ ತಂದೆ ತಾಯಿಗೆ ಏನೋ ಒಂಥರ ಖುಷಿ ಮೇಡಮ್. ಆ ಖುಷಿನ ನಾನು ನೋಡಿದೀನಿ, ಬಹುಶಃ ಅದನ್ನ ನೀವು ಸಹ ಅನುಭವಿಸಿರ್ತೀರಾ. ಖಂಡಿತ ಮೇಡಮ್. ಆಕ್ಚುಲಿ ಈಗ ಅದೇ ನಾನು ಅವ್ರ ಫ್ಯಾಮಿಲಿಯಲ್ಲಿ ಒಬ್ಳು ಆಗ್ಬಿಟ್ಟಿದ್ದೀನಿ. ಹೌದು, ನನ್ನ ಮಾತಿಗೆ ಒಂದು ಚೂರು ಅಲ್ಲಿ ವಿರೋಧ ಇರೋದಿಲ್ಲ. ಮೇಡಮ್ ಏನ್ ಚೆಪ್ತೆ ಅದಿ ಅಂತ ಹೇಳಿ ತೆಲುಗುನಲ್ಲಿ ಹೇಳ್ಬಿಡ್ತಾರೆ. 100% ಫ್ರೀಡಮ್ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಮ್ಮ ಮೇಲೆ 100% ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ಉಳಿಸ್ಕೊಳ್ಳೋದು ಎಲ್ಲರ ಟೀಚರ್ ಕರ್ತವ್ಯ ಮೇಡಮ್. ಎಸ್ ರಿಯಲಿ. ನೋಡಿ, ಹಳ್ಳಿ ಆದ್ರೂ ಸಹ ಮೇಡಮ್ ಅವರು 18 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇಷ್ಟೆಲ್ಲ ಸರ್ವಿಸ್ ಮಾಡಿದ್ದಾರೆ. ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂತಾರೆ ವಾಲಂಟಿಯರ್ ಆಗಿ. ಸ್ಕೂಲ್ನ ಇಷ್ಟೊಂದು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಮಕ್ಕಳಲ್ಲಿ ಎಲ್ಲ ಸ್ಕಿಲ್ಸ್ನ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಠ್ಯಕ್ರಮವನ್ನು ಏನು ಕಡಿಮೆ ಮಾಡಿಲ್ಲ, ಅದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಶಿಕ್ಷಕಿಯಾಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಮೇಡಮು. ಸೊ ಇಷ್ಟೆಲ್ಲದರ ಮಧ್ಯೆ ಫ್ಯಾಮಿಲಿ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ನಮ್ಗೊಂಚೂರು ಡೌಟು. ಸ್ವಲ್ಪ ನಿಮ್ಮ ಪದಗಳಲ್ಲಿ ಮೇಡಮ್, ಫ್ಯಾಮಿಲಿ ಹೇಗೆ ಮೇಂಟೈನ್ ಮಾಡೋದು ಅಂದರೆ ಆ್ಯಕ್ಚುಲಿ ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡುವಾಗ ಯಾರು ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಯಾರು 100% ಇಲ್ಲ ನೀನು ಮಾಡು ಐ ಆಮ್ ದೇರ್ ಅಂತ ಹೇಳಿ ಬರೋದು ಡೌಟ್ ಆಕ್ಚುಲಿ. ಎಲ್ಲಿವರೆಗೂ ಅಂದ್ರೆ ನಮ್ಮ ಒಂದು ಡೆಡಿಕೇಶನ್ ನೋಡೋವರೆಗೂ ಅವರು. ಸೊ ನಮ್ಮ ಒಂದು ಛಲ ಏನಿದೆ, ನಮ್ಮ ಡೆಡಿಕೇಶನ್ ಏನಿದೆ, ನಾವು ಹೋಗ್ತಾ ಇರೋ ಮಾರ್ಗ ಸರಿಯಾಗಿದ್ರೆ ಅದು ಎಂತ ಫ್ಯಾಮಿಲಿ ಆದ್ರೂ 100% ಸಪೋರ್ಟ್ ಕೊಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಂತೀರಾ, ಏನಕ್ಕೆ ಮಗು ಮನೆ ಅಂತ ಹೇಳಿ ಗಮನ ಕೊಡಿ ಅಂತ ಸಜೆಷನ್ಸ್ ಬರುತ್ತೆ. ಇಲ್ಲ, ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ, ಎರಡಕ್ಕೂ ನಾವು ನ್ಯಾಯ ಸಲ್ಲಿಸ್ತೀವಿ ಅಂತ ಹೇಳಿ ನಾವು ಮಾಡಿ ತೋರಿಸಿದಾಗ, ಜೊತೆಗೆ ನಮ್ಮ ಒಂದು ಸಿನ್ಸಿಯಾರಿಟಿನ ನೋಡಿದಾಗ ಎಂತ ಫ್ಯಾಮಿಲಿ ಆದ್ರೂ ಸಪೋರ್ಟ್ ಮಾಡುತ್ತೆ ಮೇಡಮ್. ಆಕ್ಚುಲಿ ನಮ್ಮ ಹಸ್ಬೆಂಡ್ ಕೂಡ ಟೀಚರ್ ಇದ್ದಾರೆ, ಅವರು ಸಹ RP ಇದ್ದಾರೆ. ಅವರಿಂದನೂ ನಾನು ತುಂಬಾ ಕಲ್ತಿದ್ದೀನಿ ಮೇಡಮ್. ಅವರು ಮಕ್ಕಳಿಗೆ ಅಟ್ರಾಕ್ಟ್ ಮಾಡಿ ಪಾಠ ಮಾಡೋದಾಗ್ಲಿ, ಆಕ್ಟಿವಿಟೀಸ್ ಇಂದ ಹೇಳ್ಕೊಡೋದಾಗ್ಲಿ, ಪ್ರೀತಿ ಮಾಡೋದಾಗ್ಲಿ ನಾನು ನೋಡಿದೀನಿ ಕಣ್ಣಾರೆ. ಸೊ ಅವರಿಂದ ಕೂಡ ನಾನು ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿ ಅವರಿಂದನೂ ಕಲ್ತಿದ್ದೀನಿ. ಸೊ ಜೊತೆಗೆ ಅಮ್ಮನ ಮನೆ ಹತ್ರ ಇರೋದ್ರಿಂದ ಸೊ ನನ್ನ ಮಗನ್ನ ನಾನು ಎಲ್ಲಾದ್ರೂ ಹೋದಾಗ ಬಿಟ್ಟು ಹೋಗ್ಲಿಕ್ಕೆ ಅನುಕೂಲ ಇದೆ. ನಮ್ಮ ತಾಯಿ 100% ಸಪೋರ್ಟ್ ಇದೆ. ಅವ್ರ ಹತ್ರ ಇರೋದ್ರಿಂದ ನನಗೆ
ಆ ಥರದ್ದು ಸಮಸ್ಯೆ ಏನೋ ಆಗಿಲ್ಲ ಮೇಡಮ್. ಎಸ್ ಮೇಡಮ್, ಯಾಕೆಂದರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ ಮೇಡಮ್, ಒಂದು ಮಹಿಳೆ ಏನರಲ್ಲಾದರೂ ಸಕ್ಸಸ್ ಆಗಬೇಕು ಅಂತಂದರೆ 90% 80 to 90% ನಮ್ಮ ಬ್ಯಾಕ್ಗ್ರೌಂಡ್ ತುಂಬ ಅಂದರೆ ನಮ್ಗೆ ಸಪೋರ್ಟ್ ಇರೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಮೇಡಮ್. ಅದು ಒಂದು ಹೆಣ್ಣಿಗೆ ಎಲ್ಲ ಮಟ್ಟದಲ್ಲೂ ಒಬ್ಬೊಬ್ಬರ ಆಸರೆ ಇದೆ. ಏನು ಮದುವೆ ಆಗೋಕ್ಕೆ ಮುಂಚೆ ತಂದೆ ತಾಯಿ ಆಸರೆ, ಮದುವೆ ಆದಮೇಲೆ ಗಂಡನ ಆಸರೆ, ವಯಸ್ಸಾದಮೇಲೆ ಮಕ್ಕಳ ಆಸರೆ ಅನ್ನೋದಿದ್ದೇ ಹೇಳಿದ್ದಾರೆ ಅದನ್ನು. ಸೊ ಎಲ್ಲ ಒಂದು ಕಡೆ ಫ್ಯಾಮಿಲಿ ಒಂದು ಸಪೋರ್ಟ್ ಇದ್ದಾಗ, ಹಸ್ಬೆಂಡ್ ಅನ್ನೋ ಸಪೋರ್ಟ್ ಇದ್ದಾಗ ತುಂಬ ಚೆನ್ನಾಗಿ ಒಂದು ಮಹಿಳೆ ಧೈರ್ಯಯುತವಾಗಿ ನೆಮ್ಮದಿಯಿಂದ ಕೆಲಸ ಮಾಡ್ಕೊತಾರೆ. ನೆಮ್ಮದಿಯಿಂದ ಕೆಲಸ ಮಾಡಿದಾಗ, ಧೈರ್ಯದಿಂದ ಕೆಲಸ ಮಾಡಿದಾಗ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಮೇಡಮ್ ನನ್ನ ಪ್ರಕಾರ. ಬಟ್ ಎಷ್ಟೋ ಜನ ಮಹಿಳೆಯರಿಗೆ ಸಪೋರ್ಟ್ ಇಲ್ಲದೆ ಇರೋರು ಇದ್ದಾರೆ ಮೇಡಮ್. ಆ ಮಾತನ್ನ ನಾನು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಟ್ ನಮಗೆ ಇದ್ದಾರೆ, ಬಟ್ ಕೆಲವ್ರಿಗೆಲ್ಲಾನು ಇದ್ದಾರೆ. ಬಟ್ ಎಷ್ಟೋ ಜನ ಮಹಿಳೆಯರು ಸಪೋರ್ಟ್ ಇಲ್ದಿರಾ, ಹಿಂದ್ಗಡೆ ಏನು ಬೆನ್ತಟ್ಟಿ ನಿಲ್ಲಿಸೋರು ಇಲ್ದಿರಾ, ಎಷ್ಟೋ ಜನ ಸಫರಿಂಗಲ್ಲಿ ತುಂಬ ಒಂದು ಲೈಫಲ್ಲಿ ಫೇಸ್ ಮಾಡ್ತಾ ಪ್ರಾಬ್ಲಮ್ನ ಇವತ್ತು ಸಕ್ಸಸ್ ಆಗಿರುವಂಥ ಮಹಿಳೆಯರು ತುಂಬ ಜನ ಇದ್ದಾರೆ. ನನ್ನ ಪರ್ಸ್ನಲಿ ಮತ್ತು ನಮ್ಮ CTV ಕಡೆಯಿಂದ ಅಂಥ ಎಲ್ಲ ಮಹಿಳೆಯರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾವತ್ತು ಯಾರು ನನಗಿಲ್ಲ ಅನ್ನೋದನ್ನು ಬಿಟ್ಬಿಡಿ, ನಿಮಗೆ ನೀವೇ ಆತ್ಮಸ್ಥೈರ್ಯ. ಯಾವತ್ತೂ ಇದ್ದರೆ ಓಕೆ, ಇಲ್ಲ ಅಂದರೆ ನಮಗಿಲ್ಲ ಅಂತ ನೀವು ಮನಸ್ಸಲ್ಲಿ ಯಾವತ್ತೂ ಸಹ ಯೋಚನೆ ಮಾಡಬೇಡಿ. ಆ ಮಾತನ್ನು ನೀವು ಹಾಕ್ಕೊಂಡು ನಮ್ಗೆ ಯಾರು ಇಲ್ಲ ಅನ್ನೋದು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ ಅಂದರೆ ಲೈಫಲ್ಲಿ ನೀವೇನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ, ಇದು ಈ ಒಂದು ಸಜೆಷನ್ನ ಏನಾದರೂ ತಿಳ್ಕೊಳ್ಳಿ ನೀವು. ಬಟ್ ನಾನು ಹೆಣ್ಣಿನ ಆತ್ಮಸ್ಥೈರ್ಯ ತಗೊಳ್ಳೋದಕ್ಕೆ ಮುಖ್ಯ ಈ ಮಾತು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರು ಇಲ್ಲ ಅಂದ್ಕೊಳ್ಳೋದಕ್ಕಿಂತ ನಮ್ಗೆ ಯಾರು ಬೇಕಿಲ್ಲ ಅಂದ್ಕೊಂಬಿಡಿ. ಎಸ್ ಮೇಡಮ್, ಏನಂತೀರಾ? ನಮ್ಗೆ ಯಾರು ಬೇಕಿಲ್ಲ ಅಂದ್ಕೊಂಡಾಗ ನಿಮ್ಮ ಟ್ರ್ಯಾಕು, ನಿಮ್ಮ ರೋಡು ಕ್ಲಿಯರ್ ಆಗಿಬಿಡುತ್ತೆ. ಆಗ ನಿಮ್ಮ ಒಂದು ಯಶಸ್ಸಿನ ದಾರಿ ಕ್ಲಿಯರ್ ಆಗುತ್ತೆ. ನನ್ನ ಟ್ರ್ಯಾಕ್ ಅನ್ನೋದಕ್ಕೆ ಯಶಸ್ಸಿನ ನೀವೇನು ನಿಮ್ಮ ಒಂದು ಫೀಲ್ಡಲ್ಲಿ ನೀವು ಅನ್ಕೊಂಡಿರೋ ದಾರಿ ಏನಿರುತ್ತೆ ಆ ರೋಡ್ ಕ್ಲಿಯರ್ ಆಗುತ್ತೆ. ಆಗ ನಿಮ್ಮ ವೆಹಿಕಲ್ ಸರಾಗವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ವೆಹಿಕಲ್ಲು, ನಿಮ್ಮ ದಾರಿ ಕ್ಲಿಯರ್ ಆದಾಗ ನಿಮ್ಮ ವೆಹಿಕಲ್ ಸರಿಯಾಗಿ ಹೋಗುತ್ತೆ. ನೀವು ಸೇರ್ಬೇಕಾಗಿರುವಂತಹ ಒಂದು ಗುರಿನ ನೀವು ಸೇರ್ತೀರಾ, ನೀವು ಸೇರ್ಬೇಕಾಗಿರೋ ಡೆಸ್ಟಿನಿನ ನೀವು ರೀಚ್ ಆಗ್ತೀರಾ. ಸೊ ಇದಿಷ್ಟು ಇವತ್ತಿನ ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇಡಮ್, ಫೈನಲಿ ಹೇಳಬೇಕು ಅಂತಂದರೆ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮೆಲ್ಲ ಮಹಿಳೆಯರಿಗೆ, ಯಾಕಂದರೆ ನೀವೊಬ್ಬ ಮಹಿಳಾ ಸಾಧಕಿ ಮೇಡಮ್, ನಿಮ್ಮ ಒಂದು ರಿಯಾಲಿಟಿ, ನಿಮ್ಮ ಒಂದು ಯಶಸ್ಸು ಎಲ್ಲ ಅಡಗಿದೆ ಅಂತಂದರೆ ನಿಮ್ಮ ಸಿಂಪ್ಲಿಸಿಟಿಯಲ್ಲಿ ಅಡಗಿದೆ, ನಿಮ್ಮ ನಾಲೆಡ್ಜಲ್ಲಿ ಅಡಗಿದೆ, ನಿಮ್ಮ ಉತ್ತಮವಾದಂತಹ ಮನಸ್ಸಿನಲ್ಲಿ ಅಡಗಿದೆ, ನಿಮ್ಮ ಜ್ಞಾನದಲ್ಲಿ ಅಡಗಿದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಹಳ್ಳಿಯಲ್ಲಿ ಇಷ್ಟೊಂದು ಸೇವೆ ಸಲ್ಲಿಸಿದ್ದೀರಾ ಅಂತಂದರೆ ಇವತ್ತು ನೀವು ಈ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಅದೇ ಮೇಡಮ್ ಕಾರಣ. ಸೊ ಈ ಒಂದು ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನೀವೇನೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮೆಲ್ಲ ಮಹಿಳೆಯರಿಗೂ ನಿಮ್ಮ ವರ್ಡ್ಸಲ್ಲಿ? ಅದೇ ಮೇಡಮ್, ನಾನು ಹೇಳೋದು ಒಂದನೇ, ನಾವೇನೋ ಮಾಡಕ್ ಹೊರಡ್ತೀವಿ ಅಂದಾಗ ನಮ್ಗೆ ಯಾರೂ ಹಾಸಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಆರತಿ ತಗೊಂಡ್ ಬಂದು ಬನ್ನಿ ಮಾಡಿ ಅಂತ ಹೇಳೋದಿಲ್ಲ. ಸೊ ಅಡ್ಡಿ ಆತಂಕಗಳನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಸೊ ಏರುಪೇರುಗಳಿದ್ದಾಗ ಸಕ್ಸಸ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಸೊ ಇವನ್ ನಮ್ಮ 5 years ಅದು ಜರ್ನಿ ಕೂಡ ಹಾಗೆ ಇತ್ತು. ಆ್ಯಕ್ಚುಲಿ ಒಂದು ತುಮಕೂರಲ್ಲಿ ಒಂದ್ಸಲ 2nd place ಆಯಿತು. ಈವನ್ ನಾನು ಹಳ್ಳಿಯಲ್ಲಿ ಕೆಲಸ ಮಾಡೋ ಕಡೆ ಬಸ್ ಸೌಕರ್ಯ ಇಲ್ಲ, ರಸ್ತೆ ಸೌಕರ್ಯ ಇಲ್ಲ. ಸೊ ಎಷ್ಟೋ ಒಂದು ಫ್ಯಾಮಿಲಿ ಇರ್ಬೋದು, ಹೆಲ್ತ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಸಮಸ್ಯೆಗಳು ಎಲ್ರಿಗೂ ಸಹಜನೇ. ಆದರೆ ನಮ್ಮ ಮನಸ್ಸಲ್ಲಿರುವಂಥ ಆಸೆ ಅನ್ನೋದು, ಅದೊಂದು ಆಕಾಂಕ್ಷೆ ಅನ್ನೋದು ಗಟ್ಟಿಯಾಗಿದ್ದಾಗ ದಾರಿ ಅನ್ನೋದು ತಂತಾನೇ ತೆರ್ಕೊಳ್ಳುತ್ತೆ. ಜೊತೆಗೆ ನಾವು ಗಟ್ಟಿಗರಾಗಿದ್ದಾಗ ನಮ್ಮ ಫ್ಯಾಮಿಲಿನೂ ನಮ್ಮ ಜೊತೆ ನಿಲ್ಕೊಳ್ಳುತ್ತೆ, ಸಮಾಜ ಕೂಡ ನಮ್ಮನ್ನು ಒಪ್ಕೊಳ್ಳುತ್ತೆ. ಸೊ ನಮಗೆ ನಾವೇ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ತಾ, ಜೊತೆಗೆ ನಮ್ಗೆ ಸಹಾಯ ಮಾಡೋ ಅಂಥವ್ರನ್ನ ನಾವು ಅವರ ಒಂದು ಮರಿದಿರ ಅವ್ರನ್ನ ನೆನ್ಪಿಟ್ಕೊಳ್ತಾ ನಮ್ಮ ಒಂದು ಪಯಣವನ್ನು ಸಾಗಿಸ್ತಾ ಇರಬೇಕು. ಎಲ್ಲ ಬಂದಿದ್ದನ್ನೆಲ್ಲ ಸ್ವೀಕರಿಸ್ತಾ ಹೋಗ್ತಾ ಇರಬೇಕು. ಹೌದು ಮೇಡಮ್, ತುಂಬ ಬ್ಯೂಟಿಫುಲ್ ಆಗಿರೋ ಸಿಂಪಲ್ ವರ್ಡ್ಸಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಏನಂತ ಅಂದರೆ, ನಾವು ಪ್ರಯತ್ನ ಪಟ್ಟಾಗ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವೆಲ್ಲ ಕೆಲವ್ರಿಗೆ ಕಾಣದಂಗೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ. ಬಟ್ ನೋಡಿ, ಮಹಿಳೆಗೆ ತನ್ನದೇ ಆದಂತಹ ಸಮಸ್ಯೆಗಳಿರುತ್ತೆ. ಅದ್ರ ಜೊತೆಗೆ ಇಷ್ಟೆಲ್ಲ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳೋದು ಮಹಿಳೆಯಷ್ಟು ಸಾಧನೆಯನ್ನು ಮಾಡೋದಕ್ಕೆ, ಅಷ್ಟೊಂದು ಸ್ಯಾಕ್ರಿಫೈಸನ್ನು ಮಾಡೋದಕ್ಕೆ, ಅಟ್ ಎ ಟೈಮ್ ಮಲ್ಟಿ ಕೆಲಸಗಳನ್ನು ಮಾಡೋದಕ್ಕೆ ಬಹುಶಃ ಒಂದು ಹೆಣ್ಣಿಗೆ ಮಾತ್ರ ಸಾಧ್ಯ ಮೇಡಮ್. ಸೊ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ದೀರ ನಮ್ಮ ಚಾನಲಲ್ಲಿ ಕುರಿತು. ನಾವು ಮಾರ್ಚ್ ತಿಂಗಳಲ್ಲಿ ಮೇಡಮ್ ಒಂದು ವಿನೂತನ ಪ್ರಯತ್ನವಾಗಿ CTVಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಮಾರ್ಚ್ 1ರಿಂದ 31ರವರೆಗೂ ಪ್ರತಿದಿನ ಒಬ್ಬ ಮಹಿಳಾ ಸಾಧಕಿಯನ್ನು ಪರಿಚಯಿಸ್ತಾ ಇದ್ದೀವಿ ನಮ್ಮ CTV ಚಾನಲ್ನಲ್ಲಿ. ಸೊ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್? ಮೇಡಮ್, ನಾನು ಆರಂಭದಿಂದ ನೀವು ಇಂಟರ್ವ್ಯೂ ಮಾಡ್ತಾ ಇರೋಂಥ ಮಹಿಳಾ ಸಾಧಕಿಯರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ.
ಅದು ತುಂಬಾ ಒಳ್ಳೆ ಕಾರ್ಯಕ್ರಮ ಮೇಡಮ್, ವಿನೂತನವಾಗಿದೆ. ಜೊತೆಗೆ ಎಲ್ಲ ಹೆಣ್ಮಕ್ಳಿಗೂ ನೀವು ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀರಾ. ಇದು ಅವರಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ, ಇನ್ಕ್ಲೂಡಿಂಗ್ ಮೀ. ನಾನು ಸಹ ಯಾವುದೇ ಚಾನೆಲ್ನ ಈ ತರ ಫೇಸ್ ಮಾಡಿಲ್ಲ ಆಕ್ಚುಲಿ. ಸೊ ಇದೊಂದು ಒಳ್ಳೆ ಅನುಭವವನ್ನ ನೀವು ಹೆಣ್ಮಕ್ಳಿಗೆ ಮಾಡ್ಕೊಡ್ತಾ ಇದ್ದೀರಾ. ಜೊತೆಗೆ ನೀವು ಒಬ್ಬ ಹೆಣ್ಣಾಗಿ ಇದ್ಕೊಂಡು ಇನ್ನೊಂದು ಹೆಣ್ಣನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದೇ ಈ ಸಮಾಜದಲ್ಲಿ ಸುಂದರವಾಗಿರೋದು. ಹೆಣ್ಣಿಗೆ ಹೆಣ್ಣೆ ಶತ್ರು, ಎರಡು ಜಡೆ ಸೇರಿದರೆ ಆಗೋದಿಲ್ಲ ಅನ್ನೋದು ಇವೆಲ್ಲ ಸುಳ್ಳು. ಆ್ಯಕ್ಚುಲಿ ಹೆಣ್ಣಿಗೆ ಹೆಣ್ಣೆನೇ ಸ್ಟ್ರಾಂಗ್ ಸಪೋರ್ಟರ್ ಕೂಡ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿರೋದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತಲೇ ಪರಿಗಣಿಸ್ತೀನಿ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಿಮಗೂ ಹಾಗೂ ಸಿ ಚಾನಲ್ನವರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ನೋಡಿ ಮೇಡಮ್ ಏನಂದ್ರೆ ಫಸ್ಟ್ ನಾನು ಮೇಡಮ್ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ಇದೆ ಮೇಡಮ್ ಬಂದು ಮಾತಾಡ್ಬೇಕು ಅಂದಾಗ, ಇಲ್ಲ ಮೇಡಮ್ ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಭಯ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದು ಕುತ್ಕೊಳ್ಳೋರ್ಗು ಮೇಡಮ್ಗೆ ಒಂಥರ ಭಯನೇನೆ. ಅವರು ಒಂಥರ ನಾರ್ಮಲ್ ಆಗಿಲ್ಲ. ನೋಡಿ ರಾಜ್ಯ ಮಟ್ಟದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ ತಗೊಂಡಿದ್ದೀರಾ, ಬಟ್ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಎಲ್ಲೋ ಒಂದ್ ರೀತಿ ಅವ್ರಿಗೆ ಅಂದ್ರೆ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಅದಿದ್ದೇ ಇರುತ್ತೆ ಮೇಡಮ್ ಎಲ್ಲರಿಗೂ ಸಹ. ಸೊ ಇದೆಲ್ಲರೂ ನಮ್ಗೆ ಇಲ್ಲಿ ಬಂದಿರೋರು ಎಲ್ಲರೂ ಅದೇ ಮಾತಾಡಿರೋದು ಮೇಡಮ್, ನಾವ್ ಯಾವತ್ತೂ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂತಹ ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ಳೋದೇ ನಮ್ಮ ಮೈನ್ ಉದ್ದೇಶ ಮೇಡಮ್. ನಾವು ಮುಖ್ಯ ಉದ್ದೇಶ ಅದೇನೆ. ಯಾಕೆಂದ್ರೆ ಎಷ್ಟೋ ಜನ ಸೊಸೈಟಿಗೆ ಗೊತ್ತೇ ಇಲ್ಲ ಮೇಡಮ್, ತುಂಬಾ ಸಕ್ಸಸ್ ಆಗಿದ್ದಾರೆ, ತುಂಬಾ ಸಫರಿಂಗ್ ಆಗಿದ್ದಾರೆ, ತುಂಬಾ ಸಾಧನೆ ಮಾಡಿದ್ದಾರೆ, ಸಫರಿಂಗ್ ಜೊತೆಗೆ ಸಾಧನೆ ಮಾಡಿದ್ದಾರೆ. ಅದು ಪ್ರಸ್ತುತ ಸಮಾಜಕ್ಕೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರ ಪರಿಚಯ ಮಾಡಿಕೊಟ್ಟಾಗ ಮತ್ತೆ ಅವರ ಗೈಡೆನ್ಸ್ ಅಲ್ಲಿ ಒಂದಷ್ಟು ಜನ ಬೆಳಿಬಹುದು. ಅವರ ಒಂದು ಸ್ಫೂರ್ತಿ, ಅವ್ರು ಹೇಳುವಂತಹ ಅವ್ರ ಎಕ್ಸ್ಪೀರಿಯನ್ಸು, ಅವರ ಮಾತುಗಳು, ಅವರ ಒಪಿನಿಯನ್ ಎಲ್ಲ ಹೇಳಿದಾಗ ಒಂದಷ್ಟು ಮಹಿಳೆಯರು ಅದರಿಂದ ಮೋಟಿವೇಟ್ ಆಗ್ತಾರೆ. ಸೊ ಎಲ್ಲೋ ಒಂದು ಕಡೆ ಸಣ್ಣ ಬದಲಾವಣೆ ಆಗುತ್ತೆ ಯಾರೋ ಒಬ್ಬರಲ್ಲಿ. ಸೊ ಆ ಸಣ್ಣ ಬದಲಾವಣೆ ಅವರ ಜೀವನವನ್ನೇ ಬದಲಾಯಿಸುತ್ತೆ. ಇದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ವಿ ಮೇಡಮ್. ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸುಂದರವಾಗಿ, ತುಂಬಾ ಅದ್ಭುತವಾಗಿ, ತುಂಬಾ ಅರ್ಥಗರ್ಭಿತವಾಗಿ ಮಾತಾಡಿದ್ದೀರಾ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಸೊ ನಮ್ಮ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮೇಡಮ್ ತುಂಬಾ ಅದ್ಭುತವಾದಂತಹ ವಿಚಾರಗಳನ್ನ ಹೇಳಿದ್ದಾರೆ. ಯಾವ ರೀತಿ ಅವರು ಒಂದು ಟೀಮ್ ವರ್ಕ್ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡು ನಮ್ಮ ಒಂದು ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಉತ್ತಮವಾದಂತಹ ಹೆಸರು ತಂದು ಕೊಟ್ಟಿದ್ದಾರೆ. ಟೀಚರ್ ಅನ್ನೋ ಒಂದು ಪದನೇ ಒಂದು ಜೀವನಕ್ಕೆ ಏನು ಒಂದು ಗಿಡಕ್ಕೆ ಬೇರೆ ಎಷ್ಟು ಮುಖ್ಯನೋ ಒಬ್ಬ ಮನುಷ್ಯನ ಜೀವನದಲ್ಲಿ ಟೀಚರ್ ಅನ್ನೋ ಪಾತ್ರನೂ ಸಹ ಅಷ್ಟೇ ಮುಖ್ಯ. ಯಾಕಂದ್ರೆ ಟೀಚರ್ ಇಲ್ಲದೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಗುರುವಿಲ್ಲದೆ ಯಾರ ಒಂದು ಲೈಫು ಸಹ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಗುರು ಅನ್ನೋರು ಕರೆಕ್ಟಾಗಿ ಗೈಡ್ ಮಾಡಿದಾಗ ಅವ್ರ ಜೀವನ ಎಲ್ಲೋ ಒಂದು ಕಡೆ ತುಂಬಾ ಅದ್ಭುತವಾದಂತಹ ಒಂದು ಅರ್ಥಗರ್ಭಿತವಾದಂತಹ ಜೀವನ ಆಗತ್ತೆ. ಎಲ್ಲರೂ ಸಹ ಮೇಡಮ್ ಅವ್ರ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳಿಗೂ ಸಹ ನನ್ನ ಕಡೆಯಿಂದ ಶುಭಾಶಯಗಳು ಮೇಡಮ್. ಮಕ್ಕಳು ಚೆನ್ನಾಗಿ ಓದಲಿ, ತುಂಬ ಯಶಸ್ವಿಯಾಗಿ ಮುಂದುವರಿಲಿ, ಮುಂದೆ ಒಳ್ಳೆ ಒಂದು ಫ್ಯೂಚರ್ನ ಅವ್ರಿಗೆ ಭಗವಂತ ಕಲ್ಪಿಸ್ಲಿ. ಎಲ್ಲರೂ ಸಹ ಉತ್ತಮವಾದಂಥ ಪದವಿಗಳನ್ನು ಪಡ್ಕೊಳ್ಳಿ. ನಮ್ಮ ಕಡೆಯಿಂದ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಹಾಯ್ ಹೇಳ್ಬಿಡಿ. ಓಕೆ, ಇದಿಷ್ಟು ಇವತ್ತಿನ ವಿಚಾರಧಾರೆಗಳು. ನಾವೇನು CTVಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಎಲ್ಲರೂ ಸಹ ಪ್ರತಿದಿನ ನೋಡಿ. ಸಂಜೆ 6 ಗಂಟೆಗೆ CTV ಚಾನಲ್ನಲ್ಲಿ ಒಬ್ಬ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಕಾಣಿಸ್ತಾರೆ, ನಿಮ್ಮ TV ಆನ್ ಮಾಡಿದ್ರೆ. ಸೊ ನಮ್ಮ ಕಾರ್ಯಕ್ರಮ ನೋಡಿ ನಮ್ಮ ಒಂದು CTVಯನ್ನು ಪ್ರೋತ್ಸಾಹಿಸಿ. ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಒಂದು ರೀತಿ ಎನರ್ಜಿ ಅಂತ ಹೇಳ್ಬೋದು. ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ಅನಂತವಾದಂತಹ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮನ ವಾಚ್ ಮಾಡ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ನಮಸ್ಕಾರ.